ಎಲ್ಲ ನನ್ನ ಆತ್ಮೀಯ ವಿದ್ಯಾರ್ಥಿಗಳಿಗೆ ಪರಿಶ್ರಮ ನವೋದಯ ತರಬೇತಿ ಕೇಂದ್ರಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಆತ್ಮೀಯ ವಿದ್ಯಾರ್ಥಿಗಳ ಇವತ್ತಿನ ದಿನ ನಾವ್ ಏನ್ ಮಾಡೋಣಪ್ಪ ಅಂತಂದ್ರೆ, ಇನ್ನೇನು ಕೆಲವೇ ದಿನಗಳು ಮಾತ್ರ ಉಳಿದಿರೋದು ಮೊರಾರ್ಜಿಗೆ. ಇನ್ 2 ದಿನದಲ್ಲಿ ನೀವು ಯಾವ ರೀತಿ ಪ್ರಿಪರೇಷನ್ ಅನ್ನ ಮಾಡಬೇಕು, ಯಾವ ರೀತಿ ಕ್ವಶನ್ಸ್ ಗಳು ಬರ್ತವೆ, ಅದ್ರ ರಿಲೇಟೆಡ್ ಆಗಿರ್ತಕ್ಕಂತಹ ಸಂಭವನೀಯ ಪ್ರಶ್ನೆಗಳು ಯಾವ ರೀತಿ ಇರ್ತವೆ ಅಂತ ನಾವು ನೋಡ್ತಾ ಹೋಗೋಣ. ಇವತ್ತಿನ ದಿನ ನಾವ್ ಏನ್ ಡಿಸ್ಕಷನ್ ಮಾಡ್ತಾ ಹೋಗೋಣ ಅಂತಂದ್ರೆ, ಮ್ಯಾಥ್ಸ್ ಅಲ್ಲಿ ಬಂದಿರತಕ್ಕಂತಹ ಪ್ರೀವಿಯಸ್ ಇಯರ್ ಅಲ್ಲಿ ಕೇಳಿರ್ತಕ್ಕಂತಹ 2024ರಲ್ಲಿ ಕೇಳಿರ್ತಕ್ಕಂತಹ ಒಂದು ಮ್ಯಾಥ್ಸ್ ಅಲ್ಲಿ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಬಂದದ, ಅದನ್ನ ಯಾವ ರೀತಿ ನಾವು ಬಿಡಿಸ್ಬೇಕು ಅನ್ನೋದನ್ನ ಈ ಒಂದು ಕ್ಲಾಸ್ ನಲ್ಲಿ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚಿತವಾಗಿ ಪರಿಶ್ರಮ ಟ್ಯಾಲೆಂಟ್ ಪರೀಕ್ಷೆಯನ್ನ ಹಮ್ಮಿಕೊಂಡಿದ್ದೇವೆ. ಪರಿಶ್ರಮ ಟ್ಯಾಲೆಂಟ್ ಪರೀಕ್ಷೆ ಯಾರಿಗೆಲ್ಲ ಇರ್ತದಪ್ಪ ಅಂತಂದ್ರ, 3ನೇ ತರಗತಿ ಯಾರೆಲ್ಲ 3ನೇ ತರಗತಿ ಮತ್ತು 4ನೇ ತರಗತಿಯಲ್ಲಿ ಓದ್ತಿದಿರಲ್ಲ ಅವರು ಒಂದು ಈ ಪರೀಕ್ಷೆಯನ್ನ ಬರಿಬಹುದಾಗದ. ಹಾಗಾದ್ರೆ ವಿದ್ಯಾರ್ಥಿಗಳ ಪರೀಕ್ಷೆ ಯಾವಾಗಿರ್ತದ ಅಂತಂದ್ರ 22/3/2026ರಂದು ಆ ಒಂದು ಪರೀಕ್ಷೆಯನ್ನ ನಡೆಸಲಾಗ್ತದ. ಆ ಒಂದು ಪರೀಕ್ಷೆಯಲ್ಲಿ ಹಲವಾರು ಬಹುಮಾನಗಳಿರ್ತಾವ. ಆ ಬಹುಮಾನಗಳನ್ನ ಏನ್ ಮಾಡ್ರಿ ಅಂತಂದ್ರ ಪರೀಕ್ಷೆಯಲ್ಲಿ ಭಾಗವಹಿಸ್ರಿ, ಬಹುಮಾನಗಳಂದ್ರೆ ಗೆಲ್ರಿ ಅಂತ ಹೇಳ್ತೀನಿ. ರವಿವಾರ ಯಾವಾಗಿರುತ್ತ ಅಂತಂದ್ರ, ರವಿವಾರ ಸಮಯ ಬೆಳಿಗ್ಗೆ ಎಷ್ಟ್ ಗಂಟೆಗೆ ಸ್ಟಾರ್ಟ್ ಆಗ್ತದ ಅಂತಂದ್ರ ಮುಂಜಾನೆ 11 ಗಂಟೆಗೆ ಎಕ್ಸಾಮ್ ಸ್ಟಾರ್ಟ್ ಆಗ್ತದ. ಅದಕ್ಕಿಂತ ಮುಂಚಿತವಾಗಿ ನೀವ್ ಏನ್ ಮಾಡಿರ್ಬೇಕು ಅಂತಂದ್ರ ರಿಜಿಸ್ಟ್ರೇಷನ್ ಅನ್ನ ಮಾಡಿಸಿರ್ಬೇಕು ವಿದ್ಯಾರ್ಥಿಗಳೇ. ಪರೀಕ್ಷೆ ಎಲ್ಲಿ ನಡೀತದ ಅಂತಂದ್ರ ಶ್ರೀ ಸರಸ್ವತಿ ಪ್ರಾಥಮಿಕ ಶಾಲೆ ಗೋಕಾಕ್ ನಲ್ಲಿ ನಡೀತದ. ಪರಿಶ್ರಮ ಕೋಚಿಂಗ್ ಕ್ಲಾಸ್ ನಲ್ಲಿ ಈ ಒಂದು ಪರೀಕ್ಷೆಯನ್ನ ನಡೆಸಲಾಗ್ತದ. ಹಾಗಾಗಿ ವಿದ್ಯಾರ್ಥಿಗಳೇ, ಈ ಒಂದು ಪರೀಕ್ಷೆಯಲ್ಲಿ ಯಾವೆಲ್ಲ ಬಹುಮಾನಗಳಿರ್ತಾವ ಅಂತೇಳಿ ನಾವು ನೋಡಿದಾಗ, 3ನೇ ತರಗತಿ ವಿದ್ಯಾರ್ಥಿಗಳಿಗೆ, ಈಗೆಲ್ಲ 3ನೇ ತರಗತಿ ಯಾರು ಓದ್ತಿದ್ರಲ್ಲ ಆ ವಿದ್ಯಾರ್ಥಿಗಳಿಗೆ 1ನೇ ಬಹುಮಾನ 45,000 ಶಿಷ್ಯ ವೇತನ ಮತ್ತು 3,000 ನಗದು ಹಣ ಇರ್ತದ. ನೆಕ್ಸ್ಟ್ 2ನೇ ಬಹುಮಾನ 40,000 ಶಿಷ್ಯ ವೇತನ, 2,000 ನಗದು ಬಹುಮಾನ ಇರ್ತದ. 3ನೇ ಬಹುಮಾನ 30,000 ಶಿಷ್ಯ ವೇತನ, 1,000 ನಗದು ಹಣ ಇರ್ತದ. ನೆಕ್ಸ್ಟ್ 4ನೇ ಬಹುಮಾನ 20,000 ಶಿಷ್ಯ ವೇತನ, 500 ನಗದು ಹಣ ಇರ್ತದ. ನೆಕ್ಸ್ಟ್ 5ನೇ ಬಹುಮಾನ 10,000 ಶಿಷ್ಯ ವೇತನ, 500 ರೂಪಾಯಿ ನಗದು ಬಹುಮಾನ ಇರ್ತದ. ನೀವು ಇದಕ್ಕೆ ಈ ಎಕ್ಸಾಮ್ ಅನ್ನ ಬರಿಬೇಕು ಅಂತಂದ್ರೆ ಅಡ್ವಾನ್ಸ್ ರಿಜಿಸ್ಟ್ರೇಷನ್ ಮಾಡ್ಬೇಕಾಗಿರುತ್ತೆ. ಹಾಗಾಗಿ ವಿದ್ಯಾರ್ಥಿಗಳು ಅದೇ ರೀತಿಯಾಗಿ 4ನೇ ತರಗತಿ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಅದ ಅಂತಂದ್ರ, ಇಲ್ಲಿ 4ನೇ ತರಗತಿ ವಿದ್ಯಾರ್ಥಿಗಳಿಗೆ ನೋಡಿದಾಗ ಪ್ರಥಮ ಬಹುಮಾನ 45,000 ಶಿಷ್ಯ ವೇತನ ಜೊತೆಗೆ 5,000 ನಗದು ಹಣ ಇದೆ. ನೆಕ್ಸ್ಟ್ ದ್ವಿತೀಯ ಬಹುಮಾನ 40,000 ಶಿಷ್ಯ ವೇತನ, 3,000 ನಗದು ಹಣ ಇದೆ. ನೆಕ್ಸ್ಟ್ 3ನೇ ಬಹುಮಾನ 30,000 ಶಿಷ್ಯ ವೇತನ, 2,000 ನಗದು ಹಣ ಇದೆ. ನೆಕ್ಸ್ಟ್ 4ನೇ ಬಹುಮಾನ 20,000 ಶಿಷ್ಯ ವೇತನ ಜೊತೆಗೆ 1,000 ನಗದು ಹಣ ಇದೆ. ನೆಕ್ಸ್ಟ್ 5ನೇ ಬಹುಮಾನ 10,000 ಶಿಷ್ಯ ವೇತನದ ಜೊತೆಗೆ 1,000 ನಗದು ಹಣ ಇದೆ. ಹಾಗಾಗಿ ವಿದ್ಯಾರ್ಥಿಗಳೇ, ಈ ಒಂದು ಪರೀಕ್ಷೆಯಲ್ಲಿ ನೀವು ಭಾಗವಹಿಸಿ ಬಹುಮಾನವನ್ನ ಗೆಲ್ರಿ ಅಂತ ಹೇಳ್ತೀನಿ. ಶಿಷ್ಯ ವೇತನವನ್ನ ಪಡಿಬೇಕು ಅಂತಂದ್ರೆ 50 ಅಂಕಗಳಿಗೆ ಎಷ್ಟು ಅಂಕಗಳನ್ನ ಪಡೆದಿರ್ಬೇಕು ಅಂತ ಹೇಳ್ತೀನಿ. ನಮ್ಮಲ್ಲಿ ನೀವೇನಾದ್ರೂ ತರಬೇತಿಯನ್ನ ಪಡ್ಕೋಬೇಕು ಅಂದ್ಕೊಂಡಿದ್ರೆ, ಒಂದು ಪೂರ್ಣ ಅವಧಿಯ 1 ವರ್ಷದ ಒಂದು ಕೋಚಿಂಗ್ ಅನ್ನ ನೀವೇನಾದ್ರೂ ಪಡಿಬೇಕು ಅಂತ ಅನ್ಕೊಂಡಿದ್ರೆ, ಇಲ್ಲಿ ಒಟ್ಟು 50 ಪ್ರಶ್ನೆಗಳಿರ್ತಾವ. ಒಟ್ಟು 50 ಪ್ರಶ್ನೆಗಳಿಗೆ 48ಕ್ಕಿಂತ ಹೆಚ್ಚು ಅಂಕಗಳನ್ನ ಪಡೆದಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ನಾವೇನ್ ಮಾಡ್ತೀವಿ, 1 ವರ್ಷದ ಸಂಪೂರ್ಣ ಉಚಿತ ಒಂದು ಕೋಚಿಂಗ್ ನ ಕೊಡ್ತಾ ಇದೀವಿ. ಒಂದು ತರಬೇತಿಯನ್ನ ಕೊಡ್ತಾ ಇದೀವಿ. ಹಾಸ್ಟೆಲ್ ಮತ್ತೆ ಕೋಚಿಂಗ್ ನ ಉಚಿತವಾಗಿ ಕೊಡ್ತಾ ಇದೀವಿ. ಹಾಗೆ ಏನಂತಂದ್ರ 45 ಅಂಕಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಪಡೆದಿದ್ರ, 45 ಅಂಕಗಳಿಗಿಂತ ಹೆಚ್ಚು ಏನಾದ್ರೂ ಅಂಕಗಳನ್ನ ಪಡೆದಿದ್ರೆ ಏನಂತಂದ್ರ ಉಚಿತ ಶಿಕ್ಷಣ ಜೊತೆಗೆ ಹಾಸ್ಟೆಲ್ ಫೀಸ್ ಅನ್ನ ನೀವು ಕಟ್ಟಬೇಕಾಗತ್ತೆ. ಹಾಗಾದ್ರೆ ವಿದ್ಯಾರ್ಥಿಗಳು ಇನ್ನು ಮುಂದೆ ಇದೇ ರೀತಿಯಾಗಿ 42ಕ್ಕಿಂತ ಹೆಚ್ಚು ಅಂಕಗಳನ್ನ ಪಡೆದಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಶುಲ್ಕದಲ್ಲಿ 50% ರಿಯಾಯಿತಿ ಮತ್ತು ಹಾಸ್ಟೆಲ್ ಫೀಸ್ ಅನ್ನ ಕಟ್ಟಬೇಕಾಗತ್ತೆ. ನೆಕ್ಸ್ಟ್ ನೋಡ್ರಿ, 40ಕ್ಕಿಂತ ಹೆಚ್ಚು ಅಂಕಗಳನ್ನ ಪಡೆದ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಶುಲ್ಕದಲ್ಲಿ 30% ರಿಯಾಯಿತಿಯನ್ನ ಕೊಡಲಾಗ್ತದ. ಹಾಗಾಗಿ ವಿದ್ಯಾರ್ಥಿಗಳೇ, ಇದು 4ನೇ ತರಗತಿ ವಿದ್ಯಾರ್ಥಿಗಳಿಗೆ ಮಾತ್ರ ಅನ್ವಯಿಸ್ತದ ಅಂತ ಹೇಳ್ತೀನಿ. ಹಾಗಾದ್ರ ಯಾವೆಲ್ಲ ಬಹುಮಾನಗಳು ಯಾವ ರೀತಿ ಇರ್ತಾವ ಅಂತೇಳಿ ನಾವು ನೋಡ್ತಾ ಹೋದಂತೆ, ಮತ್ತೆ 3ನೇ ತರಗತಿಗೆ ಸಪರೇಟ್ ಆಗಿರ್ತಕ್ಕಂತಹ ಎಕ್ಸಾಮ್ ಇರ್ತದ, ಅವರಿಗೆ ಸಪರೇಟ್ ಆಗಿರ್ತಕ್ಕಂತಹ ಪ್ರೈಸಸ್ ಇರ್ತಾವ. ಆಮೇಲೆ 4ನೇ ತರಗತಿಗೆ ಸಪರೇಟ್ ಆಗಿರ್ತಕ್ಕಂತಹ ಎಕ್ಸಾಮ್ಸ್ ಇರ್ತದ, ಆಮೇಲೆ ಸಪರೇಟ್ ಆಗಿರ್ತಕ್ಕಂತಹ ಪ್ರೈಸಸ್ ಇರ್ತದ. ಒಟ್ಟು 4ನೇ ತರಗತಿಯಲ್ಲಿ 25 ಬಹುಮಾನಗಳು, ಒಟ್ಟು 3ನೇ ತರಗತಿಯವರಿಗೆ 25 ಬಹುಮಾನಗಳು ಇರ್ತಾವ. ಈ ಒಂದು ಪರೀಕ್ಷೆಯಲ್ಲಿ ನೀವು ಭಾಗವಹಿಸ್ರಿ, ಬಹುಮಾನಗಳನ್ನ ಗೆಲ್ರಿ ಅಂತ ಹೇಳ್ತೀನಿ. ಹೆಚ್ಚಿನ ಮಾಹಿತಿಗಾಗಿ ಏನ್ ಮಾಡ್ರಿ ಅಂತಂದ್ರ, ನಮ್ಮ ಒಂದು ಇನ್ಸ್ಟಿಟ್ಯೂಟ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡು ಈ ಒಂದು ಸಂಪೂರ್ಣವಾದ ಮಾಹಿತಿಯನ್ನ ಪಡೀರಿ ಅಂತ ಹೇಳ್ತೀನಿ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಇಲ್ಲಿ ನೋಂದಣಿ ಕಡ್ಡಾಯವಾಗಿರ್ತದ. ಈ ಒಂದು ಎಕ್ಸಾಮ್ ಏನಾದ್ರೂ ನೀವು ಬರಿಬೇಕು ಅಂತ ಅನ್ಕೊಂಡ್ರ ನೋಂದಣಿ ಕಡ್ಡಾಯವಾಗಿರ್ತದ. ನೋಂದಣಿ ಮಾಡಿಸ್ಬೇಕು ಅಂತಂದ್ರ ವಿದ್ಯಾರ್ಥಿಗಳಿಂದ ಏನೇನ್ ಬೇಕು ಅಂತಂದ್ರ, ವಿದ್ಯಾರ್ಥಿಯ ಹೆಸರು, ಫೋಟೋ, ಆಮೇಲೆ ಸ್ಯಾಟ್ ಸಂಖ್ಯೆ, ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿ ಏನಿರ್ತದಂತಂದ್ರ ನಿಮ್ಮ ಹೆಸರು, ಮೊಬೈಲ್ ನಂಬರು, ಆಮೇಲೆ ನಿಮ್ಮ ವಿಳಾಸ ಎಲ್ಲ ಇರ್ತದ. ಒಂದು ಆಧಾರ್ ಕಾರ್ಡ್ ಅನ್ನ ಕಳಿಸೋ ಮುಖಾಂತರ ನೀವೇನ್ ಮಾಡ್ಕೋಬಹುದು ಅಂತಂದ್ರೆ ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೋಬಹುದು ವಿದ್ಯಾರ್ಥಿಗಳೇ. ಪರೀಕ್ಷಾ ಮಾಧ್ಯಮ ಏನಾಗಿರ್ತದ ಅಂತಂದ್ರ, ಪರೀಕ್ಷಾ ಮಾಧ್ಯಮ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ 2 ಮಾಧ್ಯಮದಲ್ಲಿ ಇರ್ತದ. ವಿದ್ಯಾರ್ಥಿಗಳು ಇಂಗ್ಲಿಷ್ ಮೀಡಿಯಂ ಆಗಿರ್ಲಿ ಅಥವಾ ಕನ್ನಡ ಮೀಡಿಯಂ ಆಗಿರ್ಲಿ, CBSE ವಿದ್ಯಾರ್ಥಿಗಳಾಗಿರ್ಲಿ,
ಸ್ಟೇಟ್ ಸಿಲೆಬಸ್ ನ ವಿದ್ಯಾರ್ಥಿಗಳಾಗಿರ್ಲಿ ಅಥವಾ ICSE ಸಿಲೆಬಸ್ ನ ವಿದ್ಯಾರ್ಥಿಗಳಾಗಿರ್ಲಿ ಯಾರೇ ಆದ್ರೂ ಕೂಡ ಏನಪ್ಪಾ ಅಂತಂದ್ರ ಈ ಒಂದು ಪರೀಕ್ಷೆಯನ್ನ ನಾವು ಬರಿಬಹುದು. ಪರೀಕ್ಷಾ ಮಾಧ್ಯಮ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದಲ್ಲಿ ಎರಡೂ ಮಾಧ್ಯಮದಲ್ಲಿ ಇರ್ತದ ಅಂತ ಹೇಳ್ತೀನಿ. ಹಾಗಾದ್ರೆ ವಿದ್ಯಾರ್ಥಿಗಳ ಪ್ರಶ್ನೆ ಪತ್ರಿಕೆ ಹೇಗಿರ್ತದ ಅಂತಂದ್ರ ಪ್ರಸಕ್ತ ಸಾಲಿನ 4ನೇ ತರಗತಿಯಲ್ಲಿ ಓದುದವ್ರಿಗೆ 4ನೇ ತರಗತಿದ್ ಇರ್ತದ. ಆಮೇಲೆ 3ನೇ ತರಗತಿಯಲ್ಲಿ ಓದ್ತಿರೋರ್ಗೆ 3ನೇ ತರಗತಿಗೆ ಸಂಬಂಧಪಟ್ಟಂತಹ ಬೇಸಿಕ್ ಪ್ರಶ್ನೆಗಳು ಇರ್ತಾವ ಅಂತ ಹೇಳ್ತೀನಿ. ಅದೇ ರೀತಿಯಾಗಿ ನೀವು ನೋಂದಣಿ ಮಾಡ್ಬೇಕಾಗಿತ್ತು ಅಂತಂದ್ರೆ ಏನ್ ಮಾಡ್ರಿ, ಬೇಗ ಬೇಗ ನಮ್ಮ ಒಂದು ಇನ್ಸ್ಟಿಟ್ಯೂಟ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡು ನೋಂದಣಿಯನ್ನ ಮಾಡ್ಕೊಡ್ರಿ. ಅಡ್ವಾನ್ಸ್ ರಿಜಿಸ್ಟ್ರೇಷನ್ ಕಡ್ಡಾಯವಾಗಿರ್ತದ ಅಂತ ಹೇಳ್ತೀನಿ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಮುಂದಿನದಾಗಿ ನಾವ್ ಏನ್ ನೋಡ್ತಾ ಹೋಗೋಣ ಅಂತಂದ್ರ ಇಲ್ಲಿ ಯಾವ ರೀತಿ 2024ರಲ್ಲಿ ಯಾವ ರೀತಿ ಪ್ರಶ್ನೆಗಳು ಬಂದವ, ಅವುಗಳಿಗೆ ರಿಲೇಟೆಡ್ ಆಗಿರ್ತಕ್ಕಂತಹ ಸಂಭವನೀಯ ಪ್ರಶ್ನೆಗಳು ಯಾವ ಆಗಿರ್ತಾವ ಅಂತೇಳಿ ನಾನು ಪ್ರತಿದಿನ ನೋಡ್ತಾ ಹೋಗ್ತಾ ಇದೀವಿ ಈಗಾಗ್ಲೇ. ಹಾಗಾಗಿ ಇವತ್ತಿನ ಕ್ಲಾಸ್ ಅಲ್ಲೂ ಕೂಡ ಏನ್ ಮಾಡೋಣ ಅಂತಂದ್ರ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನ ಬಿಡಿಸ್ತಾ ಹೋಗೋಣ. ಇನ್ನು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಆದಷ್ಟು ಒಂದು ಈ ಉಚಿತ ಒಂದು ಕ್ಲಾಸ್ ನ ಸದುಪಯೋಗವನ್ನ ಎಲ್ಲರೂ ಪಡೆದುಕೊಡ್ರಿ ಅಂತ ಹೇಳ್ತೀನಿ. ಹಾಗಾಗಿ ಏನ್ ಮಾಡ್ರಿ ಅಂತಂದ್ರ ನಿಮ್ ಫ್ರೆಂಡ್ಸ್ ಗಳಿಗೂ ಕೂಡ ಶೇರ್ ಮಾಡ್ರಿ, ಸ್ಟೇಟಸ್ ಹಾಕ್ರಿ, ಎಲ್ರಿಗೂ ಗೊತ್ತಾಗತ್ತೆ ಅಂತ ಹೇಳ್ತೀನಿ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ತಾ ಹೋದಂತೆ, ಒಂದು ಆಯತಾಕಾರ ತೋಟದ ಉದ್ದ ಮತ್ತು ಅಗಲಗಳು 120 ಮೀಟರ್ ಮತ್ತು 85 ಮೀಟರ್ ಗಳಾದರೆ ಅದರ ಸುತ್ತಳತೆ ಎಷ್ಟು ಅಂತೇಳಿ ಕೇಳಿದಾರ. ಇಫ್ ದ ಲೆಂತ್ ಅಂಡ್ ಬ್ರಿಡ್ತ್ ಆಫ್ ಅ ರೆಕ್ಟಾಂಗ್ಯುಲರ್ ಗಾರ್ಡನ್ ಆರ್ 120 meters and 85 meters, then its perimeter is ಅಂತ ಕೇಳಿದಾರೆ. ಹೌದಾ? ಹಾಗಾದ್ರೆ ನಮಗ ಸುತ್ತಳತೆಯನ್ನ ಕೇಳಿದಾಗ ಆಯತ ಅಂತ ಹೇಳಿ ಕೊಟ್ಟಾರ ಅಂತಂದ್ರೆ ನಾವ್ ಏನ್ ಮಾಡ್ಬಿಡ್ಬೇಕು, ಆಯತವನ್ನ ಒಂದು ಚಿತ್ರವನ್ನ ತೆಗೆಯೋದ್ ಮುಖಾಂತರ ನಿಮಗ್ ತೋರಿಸ್ತೀನಿ ನೋಡ್ರಿ. ಆಯತವನ್ನ ತೆಗೆದುಕೊಂಡೆ ಇದರ ಉದ್ದ ಎಷ್ಟೈತಿ ಅಂತಂದ್ರ 120 ಮೀಟರ್ ಐತಿ, ಅಗಲ 85 ಮೀಟರ್ ಐತಿ. ಹಾಗಾದ್ರೆ ಇದ್ರ ಸುತ್ತಳತೆಯನ್ನ ಕಂಡು ಹಿಡೀರಿ ಅಂತ ಕೇಳಿದಾರ ಅಂತಂದ್ರ ಆಯತದ ಸುತ್ತಳತೆ ನಮಗ್ ಫಾರ್ಮುಲಾ ಗೊತ್ತು. ಆಯತದ ಸುತ್ತಳತೆ ಈಕ್ವಲ್ ಟು ಏನ್ ಫಾರ್ಮುಲಾ ಐತ್ರಿ, 2 ಬ್ರಾಕೆಟ್ L ಪ್ಲಸ್ B ಅಂತಂದ್ರ ಉದ್ದ ಪ್ಲಸ್ ಅಗಲ ಅಂತ ಹೇಳಿದೆ. ಹಾಗಾದ್ರೆ 2 ಗೆ 2 ನ ಇಟ್ಕೊಳ್ತೀನಿ. ಇಲ್ಲಿ ಉದ್ದ ಎಷ್ಟಿದೆ, 120 ಇದೆ, ಪ್ಲಸ್ ಅಗಲ ಎಷ್ಟಿದೆ, 85 ಇದೆ. ಹಾಗಾದ್ರೆ 85 ಪ್ಲಸ್ 120 ಮಾಡಿದಾಗ ಎಷ್ಟಾಗ್ತದ್ರಿ ನಮಗೆ, 2 ಗೆ 2 ಬರ್ಕೊಂಡಿದೀನಿ. ಇಲ್ಲಿ ಎಷ್ಟಾಗ್ತದೆ ಅಂತಂದ್ರೆ ಇದು 205 ಆಗ್ತದ. ಓಕೆ, 85 ಪ್ಲಸ್ 120 205 ಆಗ್ತದ. 205 ಎರಡ್ಲೆ ಅಂತಂದ್ರೆ ಎಷ್ಟಾಗ್ತದ್ರಿ, 410 ಆಗ್ತದ. ಸುತ್ತಳತೆ ಕೊಟ್ಟಿದಾರ ಕ್ವಶನ್ ಗಳಲ್ಲಿ, ಮೀಟರ್ ಅಲ್ಲಿ ಕೊಟ್ಟಿದ್ರೆ ಮೀಟರ್ ಇಡ್ಬೇಕು, ಸೆಂಟಿಮೀಟರ್ ಕೊಟ್ಟಿದ್ರೆ ಸೆಂಟಿಮೀಟರ್ ಇಡ್ಬೇಕು. ಸುತ್ತಳತೆ ಕೇಳಿದಾಗ ನಾವ್ ಏನ್ ಮಾಡ್ಬೇಕು, ಮೀಟರ್ ಅಲ್ಲಿ ಕೊಟ್ಟಿದ್ರೆ ಮೀಟರ್ ಅಲ್ಲಿ ಇಡ್ಬೇಕು, ಸೆಂಟಿಮೀಟರ್ ಗಳು ಕೊಟ್ಟಿದ್ರು ಅಂತಂದ್ರೆ ಅಳತೆನ ಸೆಂಟಿಮೀಟರ್ ಅಲ್ಲೇ ಇಡ್ಬೇಕು. ಹಾಗಾಗಿ ನಮಗ್ ಮೀಟರ್ ಕೊಟ್ಟಿದ್ದಾರೆ, ನಾವು ಮೀಟರ್ ಅಂತ ಇಡೋಣ. ನಮ್ಗ ಆನ್ಸರ್ ಏನ್ ಬಂತು, 410 ಮೀಟರ್ ಅಂತೇಳಿ ಬಂತು. ಹಾಗಾಗಿ ಆಪ್ಷನ್ ಬಿ ಇದಕ್ಕೆ ಏನಂತಂದ್ರೆ ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ. ಇಂತಹ ಪ್ರಶ್ನೆಗಳು ಬರುವಂತಹ ಸಾಧ್ಯತೆ ಇದೆ. ಯಾಕಂತಂದ್ರೆ ಇವುಗಳ ಮೇಲೆ ಏನ್ ಕೇಳ್ತಾರಪ್ಪ ಅಂತಂದ್ರೆ ಸುತ್ತಳತೆ ಕೇಳ್ಬೋದು, ವಿಸ್ತೀರ್ಣ ಕೇಳ್ಬೋದು, ಅಥವಾ ಆ ಒಂದು ಕೊಠಡಿಗೆ ಬೇಕಾದಂತಹ ಟೈಲ್ಸ್ ಗಳ ಸಂಖ್ಯೆ ಕೇಳ್ಬೋದು, ಅಥವಾ ಹಾಸುಗಲುಗಳ ಸಂಖ್ಯೆ ಕೇಳ್ಬೋದು. ಈ ಒಂದು ಪ್ರಶ್ನೆ ನಿಮಗೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಪ್ರಶ್ನೆ ಆಗಿರ್ತದ. ಹಾಗಾಗಿ ನೀವ್ ಏನ್ ಮಾಡ್ರಿ ಅಂತಂದ್ರ ಸಂಪೂರ್ಣವಾಗಿ ಲಾಸ್ಟ್ ಟೈಮ್ ರಿವಿಷನ್ ಅಂತಾನೆ ಅನ್ಕೊಡ್ರಿ. ಏನ್ ಮಾಡ್ರಿ ಅಂತಂದ್ರ ಪ್ರಾಕ್ಟೀಸ್ ಅನ್ನ ಮಾಡ್ಕೊಡ್ರಿ. ಓಕೆ, ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಪ್ರಶ್ನೆ. ನೆಕ್ಸ್ಟ್ ಪ್ರಶ್ನೆನ ನೋಡ್ರಿ, ಏನ್ ಕೊಟ್ಟಿದಾರಂತ, 4803ಕ್ಕೆ ಎಷ್ಟನ್ನು ಸೇರಿಸಿದಾಗ 9241 ಬರುತ್ತದೆ ಅಂತ ಕೇಳಿದಾರೆ. ಹೌದಾ? ಎಷ್ಟನ್ನ ಸೇರಿಸಿದಾಗ ಅಂತ ಕೇಳಿದಾರ ಅಂತಂದ್ರ ನಮಗ್ ಇನ್ನೊಂದ್ ಸಂಖ್ಯೆ ಯಾವ್ದು ಅಂತೇಳಿ ಗೊತ್ತಾಗ್ಬೇಕು. ನೋಡ್ರಿ, ವಾಟ್ ನಂಬರ್ ವೆನ್ ಆಡೆಡ್ ಟು 4800 ಮೇಕ್ಸ್ 9241 ಅಂತ ಕೊಟ್ಟಿದಾರ. ಹಾಗಾದ್ರ ಇಲ್ಲಿ ನಾವು ಯಾವ್ದನ್ನ ಸೇರಿಸ್ಬೇಕು ಅಂತಂದ್ರ ಇಲ್ಲಿ 9241ರಲ್ಲಿ 4803 ನಾವು ಕಳೆದು ಬಿಟ್ಟಿವಿ ಅಂತಂದ್ರೆ ಏನಾಗ್ತದ ಅಂತಂದ್ರ ನಮಗ್ ಇನ್ನೊಂದ್ ಸಂಖ್ಯೆನ ಯಾವ್ದು ಸೇರಿಸಿದಾಗ ನಮಗ 9241 ಬರುತ್ತೆ ಅಂತ ಹೇಳಿ ಗೊತ್ತಾಗತ್ತೆ. ಹಾಗಾದ್ರೆ ನೋಡ್ರಿ, ಮೈನಸ್ ಮಾಡ್ಕೋಬೇಕು ಅಂತಂದ್ರೆ 1ರಲ್ಲಿ 3 ಕಳೆದಕ್ ಆಗಲ್ಲ. ಹಾಗಾಗಿ ನಾವ್ ಏನ್ ಮಾಡೋಣ, ಪಕ್ಕದ ಮನೆಯಿಂದ 10 ಸಲ ಇಸ್ಕೊಳ್ಳೋಣ. ಓಕೆ, ಇಲ್ಲಿ 40 ಇದೆ, ಹಾಗಾಗಿ 10 ಸಲ ಇಸ್ಕೊಳ್ಳೋಣ. ನೋಡ್ರಿ, ಇಲ್ಲಿ 11ರಲ್ಲಿ 3 ಕಳೆದ್ರೆ ಎಷ್ಟು ಉಳಿತು, 11ರಲ್ಲಿ 3 ಕಳೆದ್ರೆ 8 ಉಳಿತು. ನೆಕ್ಸ್ಟ್ 4ರಲ್ಲಿ 1 ಕಳೆದ್ರೆ 3 ಉಳಿತು. ಆಮೇಲೆ 2ರಲ್ಲಿ 8 ಕಳೆದಕ್ ಆಗಲ್ಲ, ಹಾಗಾಗಿ ಒಂದು ಕೈಲನ್ನ ತಗೋತೀನಿ. ನೆಕ್ಸ್ಟ್ ನೋಡ್ರಿ, 12ರಲ್ಲಿ 8 ಕಳೆದ್ರೆ 4 ಉಳಿತು. ನೆಕ್ಸ್ಟ್ 9ರಲ್ಲಿ 5 ಕಳೆದ್ರೆ ಎಷ್ಟು ಉಳಿತು, 4 ಉಳಿತು. 5 ಕಳೆದ್ರೆ ಎಷ್ಟು ಉಳಿತು, 4 ಉಳಿತು. ಹಾಗಾಗಿ ನಮ್ಮ ಆನ್ಸರ್ ಏನಪ್ಪಾ ಅಂತಂದ್ರ 4438. ಇನ್ನೊಂದು ಸಂಖ್ಯೆ ಯಾವ್ದಂತಂದ್ರ ಆಪ್ಷನ್ ಡಿ 4438. ಇದಕ್ಕೆ ಏನಂತಂದ್ರೆ ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆಗಳನ್ನ ನೋಡ್ತಾ ಹೋಗ್ರಿ. ಇನ್ನು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ನಾಳೆ ರವಿವಾರ ದಿನ 1/3
2026ಕ್ಕೆ ನಡೆಯುತ್ತಿರ್ತಕ್ಕಂತಹ ಮುರಾರ್ಜಿ ಪರೀಕ್ಷೆಯಲ್ಲಿ ನೀವೆಲ್ಲರೂ ಏನಾಗ್ಬೇಕು ಅಂತಂದ್ರ ಔಟ್ ಆಫ್ ಔಟ್ ರಿಸಲ್ಟ್ ಅನ್ನ ಮಾಡ್ಬೇಕು. ಹಾಗಾಗಿ ಏನ್ ಮಾಡ್ರಿ ಅಂತಂದ್ರ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಗಳಾಗಿರ್ತಾವ, ಅವುಗಳನ್ನ ಪ್ರಾಕ್ಟೀಸ್ ಮಾಡ್ರಿ ಅಂತ ಹೇಳ್ತೀನಿ. ಅದೇ ರೀತಿಯಾಗಿ 1ನೇ ತಾರೀಕು ನಡೆಯುತ್ತಿರ್ತಕ್ಕಂತಹ ಮುರಾರ್ಜಿ ಎಕ್ಸಾಮ್ ನ ಕೀ ಉತ್ತರಗಳು ನಿಮ್ಗೆ ಏನಾದ್ರು ಬೇಕಾಗಿದ್ರೆ ಏನ್ ಮಾಡ್ರಿ ಅಂತಂದ್ರ ನಮ್ಮ ಯೂಟ್ಯೂಬ್ ಚಾನಲ್ ನೀವು ಫಾಲೋ ಮಾಡ್ರಿ ಅಂತ ಹೇಳ್ತೀನಿ. ಅದೇ ದಿನ ನಾವ್ ಏನ್ ಮಾಡ್ತೀವಿ ಅಂತಂದ್ರ ಮಧ್ಯಾಹ್ನದ ವೇಳೆ ನಿಮಗೆ ಕೀ ಉತ್ತರಗಳನ್ನ ತಿಳಿಸ್ತೀವಿ. ಹಾಗೆ ಮುಂದಿನ ಪ್ರಶ್ನೆಯನ್ನ ನೋಡ್ರಿ. 6200 ಮೀಟರ್ಗಳನ್ನ ಕಿಲೋಮೀಟರ್ಗಳಲ್ಲಿ ಬರೆಯಿರಿ. 6200 ಮೀಟರ್ಗಳನ್ನ ಕಿಲೋಮೀಟರ್ಗಳಲ್ಲಿ ಬರೆಯಿರಿ ಅಂದಾಗ ನಮಗ ಎಷ್ಟು 1 ಕಿಲೋಮೀಟರ್ಗೆ ಎಷ್ಟು ಮೀಟರ್ಗಳು ಇರ್ತಾವ ಅಂತ ಹೇಳಿ ಗೊತ್ತಿರ್ಬೇಕು. 1 ಕಿಲೋಮೀಟರ್ಗೆ ಎಷ್ಟು ಮೀಟರ್ಗಳು ಇರ್ತಾವ ಅಂತಂದ್ರ 1000 ಮೀಟರ್ಗಳು ಇರ್ತಾವ. ಓಕೆ, 1000 ಮೀಟರ್ಗಳು ಇರ್ತಾವ. ಹಾಗಾಗಿ ನಮಗಿಲ್ಲಿ 6200 ಮೀಟರ್ ಕೊಟ್ಟಾರ. ಇದನ್ನ ಏನ್ ಮಾಡ್ಬೇಕು ಅಂತಂದ್ರೆ ಕಿಲೋಮೀಟರ್ಗೆ ಕನ್ವರ್ಟ್ ಮಾಡ್ಬೇಕು ಅಂತಂದ್ರ ಡಿವೈಡ್ ಮಾಡ್ಬೇಕು. ನಿಮ್ಗೆ ಈ ರೀತಿಗೂ ಪ್ರಶ್ನೆಯನ್ನ ಕೇಳ್ತಾನ. ಮೀಟರ್ಗಳನ್ನ ಕಿಲೋಮೀಟರ್ಗೆ ಕನ್ವರ್ಟ್ ಮಾಡ್ಬೇಕು ಅಂತಂದ್ರ ಡಿವೈಡ್ ಮಾಡ್ಬೇಕು, ಏನ್ ಗುಣಾಕಾರ ಮಾಡ್ಬೇಕು, ಏನ್ ಕಳಿಬೇಕು, ಕೂಡಿಸ್ಬೇಕು ಅಂತೇಳಿ ಪ್ರಶ್ನೆಯನ್ನ ಕೇಳ್ತಾರ. ಹಾಗಾಗಿ ವಿದ್ಯಾರ್ಥಿಗಳೇ ಇಲ್ಲಿ ಮೀಟರ್ಗಳನ್ನ ಕಿಲೋಮೀಟರ್ಗಳಾಗಿ ಪರಿವರ್ತಿಸಬೇಕು ಅಂತಂದ್ರ ಭಾಗಾಕಾರ ಮಾಡ್ಬೇಕು. ಇನ್ನ ಕಿಲೋಮೀಟರ್ ಅನ್ನ ಮೀಟರ್ಗಳಿಗೆ ಪರಿವರ್ತಿಸಬೇಕು ಅಂತಂದ್ರ ಗುಣಾಕಾರ ಮಾಡ್ಬೇಕು. ಕಿಲೋಮೀಟರ್ ಅನ್ನ ಏನ್ ಮಾಡ್ಬೇಕು, ಇಲ್ಲಿ ಕಿಲೋಮೀಟರ್ ಅನ್ನ ಮೀಟರ್ಗೆ ಕನ್ವರ್ಟ್ ಮಾಡ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕ್ರಿ, ಕಿಲೋಮೀಟರ್ ಇದ್ದಿದ್ದನ್ನ ಮೀಟರ್ಗೆ ಕನ್ವರ್ಟ್ ಮಾಡ್ಬೇಕು ಅಂತಂದ್ರ ಗುಣಿಸಬೇಕು. ಹೌದಾ, ಗುಣಿಸಬೇಕು. ನೆಕ್ಸ್ಟ್ ಇಲ್ಲಿ ಮೀಟರ್ ಇದ್ದಿದ್ದನ್ನ ಕಿಲೋಮೀಟರ್ಗೆ ಕನ್ವರ್ಟ್ ಮಾಡ್ಕೋಬೇಕು ಅಂತಂದ್ರೆ ಏನ್ ಮಾಡ್ಬೇಕು, ಭಾಗಿಸಬೇಕು. ಹೌದಾ, ಇದು ಕೂಡ ನಿಮ್ಗೆ ಏನಾಗಿರ್ತದ ಅಂತಂದ್ರ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಪ್ರಶ್ನೆ ಆಗಿರ್ತದ. ಹಾಗಾಗಿ ವಿದ್ಯಾರ್ಥಿಗಳೇ ಏನಂತಂದ್ರ ಇಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಟಾಪಿಕ್ ನೋಡ್ರಿ. 1001 1000 6 ಅಂದ್ರ 6000 ಉಳಿತು, ಮೇಲೆ 200 ಉಳಿತು. ಹಾಗಾಗಿ ಪಾಯಿಂಟ್ ಕೊಟ್ಟು ನಾವು 0 ತಗೊಂಡಾಗ 2000 ಆಯ್ತು. ಏನಾಯ್ತು ಇಲ್ಲಿ 1000 2000. ಹಾಗಾಗಿ 6.2 ಕಿಲೋಮೀಟರ್ ಅಂತೇಳಿ ಬರ್ತದ. ಆಪ್ಷನ್ ಎ ಅಲ್ಲಿ ಏನೈತಿ ಅಂತಂದ್ರೆ ನಮ್ಗ ಉತ್ತರ ಐತಿ 6.2 ಕಿಲೋಮೀಟರ್. ಮೀಟರ್ ಗಳನ್ನ ಏನ್ ಮಾಡ್ಬೇಕು, ಕಿಲೋಮೀಟರ್ ನಲ್ಲಿ ಕನ್ವರ್ಟ್ ಮಾಡ್ಬೇಕು ಅಂತಂದ್ರೆ ನಾವ್ ಏನ್ ಮಾಡ್ಬೇಕು, ಇದಕ್ಕ ಭಾಗಾಕಾರವನ್ನ ಮಾಡ್ಬೇಕಾಗಿರ್ತದ. ಹಾಗಾಗಿ ವಿದ್ಯಾರ್ಥಿಗಳೇ ನೋಡ್ರಿ, ಬಹಳ ಈಜಿ ಆಗಿರ್ತಕ್ಕಂತಹ ಪ್ರಶ್ನೆ ಇದು. ಅಂತೂ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇದನ್ನ ನೀವು ನೆನಪಿಟ್ಕೊಂಡ್ರಿ ಅಂತಂದ್ರ ನಿಮಗ್ 1 ಮಾರ್ಕ್ಸ್ ಫಿಕ್ಸ್ ಅಂತಾನೆ ಹೇಳ್ಬೋದು. ಹಾಗಾಗಿ ನೆಕ್ಸ್ಟ್ ನೋಡ್ರಿ, ಓಕೆ, ಈ ಕ್ವಶನ್ ಅನ್ನ ನೋಡ್ರಿ. 1260 1260 18ರಿಂದ ಭಾಗಿಸಿದಾಗ ಬರುವಂತಹ ಉತ್ತರ ಎಷ್ಟು ಅಂತೇಳಿ ಕೇಳಿದಾರೆ. ಹೌದಾ, 1260 18ರಿಂದ ಭಾಗಿಸಿದಾಗ ಬರುವಂತಹ ಉತ್ತರ ಎಷ್ಟು ಅಂತೇಳಿ ಕೇಳಿದಾರ. ಹಾಗಾದ್ರೆ ನಾವ್ ಏನ್ ಮಾಡ್ಕೊತಾ ಹೋಗೋಣ ಅಂತಂದ್ರ 1260 ಭಾಗಿಸ್ತಾ ಹೋಗೋಣ. ಇಲ್ಲಿ ನೋಡ್ರಿ 18ರಿಂದ ಭಾಗಿಸಿದಾಗ ಅಂತ ಕೇಳಿದಾರ. ಹೌದಾ, 18ರಿಂದ ಭಾಗಿಸಿದಾಗ ನೋಡ್ರಿ ನಮ್ಗೆ ಏನ್ ಬರ್ತದ ಅಂತಂದ್ರ 18 6 ಎಷ್ಟು ಅಂತಂದ್ರ 108. 18 6 ಎಷ್ಟು 108. ಹಾಗಾದ್ರೆ 120ರಲ್ಲಿ 108 ಕಳೆದ್ರ 12 ಉಳಿತದ. ಇಲ್ಲಿ ನಾವೇನ್ ಇಳ್ಸ್ಕೊತೀವಿ ಅಂತಂದ್ರ 6 ತಗೋತೀವಿ. 6 ತೆಗೆದುಕೊಂಡಾಗ 18 ಎಷ್ಟಲೇ 126 ಬರ್ತದ ಅಂತೇಳಿ ನೋಡ್ಬೇಕು. 18 7 ಎಷ್ಟಂತಂದ್ರ 126 ಬರ್ತದ. ಇಲ್ಲಿ ನಮ್ಗ ಶೇಷ 0 ಉಳಿತದ. ಈ ಒಂದು ಸ್ಥಾನವನ್ನ ಇಲ್ಲಿ ಇಳಿಸ್ಕೊಂಡಾಗ ನಮಗ ಯಾವ್ದೇ ರೀತಿ ಮುಂದ್ ಸಂಖ್ಯೆಗಳಿಲ್ಲ. ಹಾಗಾಗಿ ಈ ಒಂದು ಸ್ಥಾನವನ್ನ ಇಲ್ಲಿ ಕೊಡ್ತೀನಿ. ಎಷ್ಟ ಆಗ್ತದ ಅಂತಂದ್ರ ನಮಗ 1260 18ರಿಂದ ಭಾಗಿಸಿದಾಗ ಬರುವಂತಹ ಭಾಗಲಬ್ಧ ಅಥವಾ ಉತ್ತರ ಎಷ್ಟು ಅಂತಂದ್ರ 670 ಅಂತ ಹೇಳಿ ಆಗ್ತದ. ಆಪ್ಷನ್ ಸಿ ಇದಕ್ಕೆ ಏನಂತಂದ್ರೆ ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ. ಆಪ್ಷನ್ ಸಿ ಏನು ಸರಿಯಾಗಿರ್ತಕ್ಕಂತಹ ಉತ್ತರ. ಓಕೆ, ಹಾಗಾದ್ರೆ ಮುಂದಿನ ಪ್ರಶ್ನೆಯನ್ನ ನೋಡ್ತಾ ಹೋಗ್ರಿ. ಏನ್ ಕೊಟ್ಟಾರ ನೋಡ್ರಿ. ಈ ಕೆಳಗಿನವುಗಳಲ್ಲಿ ವಿಶಾಲ ಕೋನ ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ಆಬ್ಟೂಸ್ ಆಂಗಲ್ ಅಂತ ಕೊಟ್ಟಿದ್ದಾರೆ. ಓಕೆ, ಹಾಗಾದ್ರ ಇಲ್ಲಿ ಆಬ್ಟೂಸ್ ಆಂಗಲ್ ಯಾವುದು ಅಂತೇಳಿ ಕೇಳಿದಾರ. ಒಂದು ಆಪ್ಷನ್ ಎ 75 ಡಿಗ್ರಿ ಅಂತ ಕೊಟ್ಟಿದಾರ. ಆಪ್ಷನ್ ಬಿ 180 ಡಿಗ್ರಿ ಅಂತ ಕೊಟ್ಟಿದಾರ. ಆಪ್ಷನ್ ಸಿ 9 ಡಿಗ್ರಿ ಅಂತ ಕೊಟ್ಟಿದಾರ. ಆಪ್ಷನ್ ಡಿ 145 ಡಿಗ್ರಿ ಅಂತ ಕೊಟ್ಟಿದಾರ. ಹಾಗಾದ್ರೆ ನಮಗ ಇಲ್ಲಿ ನೋಡ್ರಿ ಲಘು ಕೋನ ಎಷ್ಟು ಡಿಗ್ರಿ ಇರ್ತದ? ಲಘು ಕೋನ ಎಷ್ಟು ಡಿಗ್ರಿ ಇರ್ತದ? 0 ಡಿಗ್ರಿಗಿಂತ ಹೆಚ್ಚಿರ್ತದ, 90 ಡಿಗ್ರಿಗಿಂತ ಕಡಿಮೆ ಇರ್ತದ. ನಾ ಸಿಂಬಲ್ಸ್ ನ ಕೊಡ್ತಾ ಇದೀನಿ ನೋಡ್ರಿ. 0 ಡಿಗ್ರಿಗಿಂತ ಹೆಚ್ಚಿರ್ಬೇಕು, 90 ಡಿಗ್ರಿಗಿಂತ ಕಡಿಮೆ ಇರ್ಬೇಕು. ಆ ಒಂದು ಕೋನವನ್ನ ನಾವ್ ಏನಂತ ಕರಿತೀವಿ ಅಂತಂದ್ರ ಲಘು ಕೋನ ಅಂತೇಳಿ ಕರಿತೀವಿ. ಹಾಗಾದ್ರೆ ಇನ್ನ ಲಂಬ ಕೋನ ಅಂತಂದ್ರೆ ಏನ್ರಿ?
ಲಂಬ ಕೋನ ಅಂತಂದ್ರೆ ಏನು? ಯಾವ ಕೋನದ ಅಳತೆಯು 90 ಡಿಗ್ರಿ ಆಗಿರ್ತದಲ್ಲ ಅದಕ್ಕೆ ಏನಂತ ಕರಿತೀವಿ ಅಂತಂದ್ರ ನಾವು ಲಂಬ ಕೋನ ಅಂತ ಹೇಳಿ ಕರಿತೀವಿ. ಹಾಗಾದ್ರ ಎಕ್ಸಾಕ್ಟ್ ಆಗಿ 90 ಡಿಗ್ರಿಯನ್ನ ಹೊಂದಿತ್ತು ಅಂತಂದ್ರೆ ಅದೇನು? ಲಂಬ ಕೋನ. ನೆಕ್ಸ್ಟ್ ವಿಶಾಲ ಕೋನ. ವಿಶಾಲ ಕೋನ, ವಿಶಾಲ ಕೋನ ಎಷ್ಟು ಡಿಗ್ರಿಯನ್ನ ಹೊಂದಿರ್ತದರಿ? 90 ಡಿಗ್ರಿಗಿಂತ ಹೆಚ್ಚಿರ್ಬೇಕು. ಆಮೇಲೆ 180 ಡಿಗ್ರಿಗಿಂತ ಕಡಿಮೆ ಇರಬೇಕು. ಅಂತಹ ಕೋನವನ್ನ ನಾವೇನಂತ ಕರಿತೀವಿ ಅಂತಂದ್ರ ವಿಶಾಲ ಕೋನ ಅಂತೇಳಿ ಕರಿತೀವಿ. ಆಮೇಲೆ ಇಲ್ಲಿ ಸರಳ ಕೋನ, ವೆರಿ ಇಂಪಾರ್ಟೆಂಟ್ ಟಾಪಿಕ್. ಈ ಒಂದು ಕೋನಗಳ ಮೇಲೆ ಯಾವುದೇ ಒಂದು ಪ್ರಶ್ನೆ ಬಂದ್ರು ಈ ಒಂದು ಟಾಪಿಕ್ ಮೇಲೆನೆ ಬರುತ್ತೆ. ಹಾಗಾಗಿ ವಿದ್ಯಾರ್ಥಿಗಳೇ ಸರಿಯಾಗಿ ನೋಡ್ಕೊಡ್ರಿ. ಸರಳ ಕೋನ ಎಷ್ಟು ಡಿಗ್ರಿ ಇರ್ತದ ಅಂತಂದ್ರ ಎಕ್ಸಾಕ್ಟ್ ಆಗಿ 180 ಡಿಗ್ರಿ ಅಳತೆಯನ್ನ ಹೊಂದಿತ್ತು ಅಂತಂದ್ರ ಅದೇನಂತಂದ್ರ ಒಂದು ಸರಳ ಕೋನ ಅಂತಾನೆ ಹೇಳ್ತೀವಿ. ಸರಳ ಕೋನ ಹೆಂಗಿರ್ತದ ಅಂತಂದ್ರ ಈ ರೀತಿಯಾಗಿರ್ತದ. ಓಕೆ, ಈ ರೀತಿಯಾಗಿ ಸರಳ ಕೋನ ಇರ್ತದ. ನೆಕ್ಸ್ಟ್ ಇಲ್ಲಿ ನಮಗ ಸರಳಾಧಿಕ ಕೋನ. ಸರಳಾಧಿಕ ಕೋನ, ಸರಳಾಧಿಕ ಕೋನ ಎಷ್ಟು ಡಿಗ್ರಿ ಇರ್ತದ ಅಂತಂದ್ರ 180 ಡಿಗ್ರಿಗಿಂತ ಜಾಸ್ತಿ ಇರ್ತದ, 360 ಡಿಗ್ರಿಗಿಂತ ಕಡಿಮೆ ಇರ್ತದ. ಹೌದಾ? ಎಷ್ಟು? ಸರಳಾಧಿಕ ಕೋನ 180 ಡಿಗ್ರಿಗಿಂತ ಹೆಚ್ಚಿರ್ತದ, 360 ಡಿಗ್ರಿಗಿಂತ ಕಡಿಮೆ ಇರ್ತದ. ಆ ಕೋನವನ್ನ ನಾವ್ ಏನಂತ ಕರಿತೀವಿ ಅಂತಂದ್ರ ಸರಳಾಧಿಕ ಕೋನ ಅಂತೇಳಿ ಕರಿತೀವಿ. ಇನ್ನ ಪೂರ್ಣ ಕೋನ. ಹೌದಾ? ಪೂರ್ಣ ಕೋನ, ಪೂರ್ಣ ಕೋನ ಎಷ್ಟು ಡಿಗ್ರಿ ಇರ್ತದ್ರಿ? 360 ಡಿಗ್ರಿಯನ್ನ ಹೊಂದಿರ್ತದ. ಹೌದಾ? 360 ಡಿಗ್ರಿಯನ್ನ ಹೊಂದಿರ್ತದ. ಯಾಕಂತಂದ್ರ ಇಲ್ಲಿ ಒಂದು ಸಂಪೂರ್ಣವಾಗಿರ್ತಕ್ಕಂತಹ ಒಂದು ಸರ್ಕಲ್ ಇದು ಯಾವ ಕೋನಕ್ಕೆ ಉದಾಹರಣೆ ಅಂತ ಕೇಳ್ಬೋದು ನಿಮಗ. ಎಷ್ಟು ಡಿಗ್ರಿ ಇರ್ತೈತಿ ಅಂತಂದ್ರೆ ಇದು 360 ಡಿಗ್ರಿ ಅಳತೆಯನ್ನ ಹೊಂದಿರ್ತದ. ಓಕೆ, ಒಂದು ಗಡಿಯಾರ ಯಾವ ಒಂದು ಕೋನವನ್ನು ಹೊಂದಿರ್ತೈತಿ ಅಂತ ಹೇಳಿ ಕೇಳ್ಬೋದು. ನಿಮಗ್ ಪೂರ್ತಿಯಾಗಿ ಟೈಮಿಂಗ್ ಅನ್ನ ಕೊಟ್ಟಿರ್ಲಿಲ್ಲ ಅಂತಂದ್ರ ಅದು ಏನಾಗಿರ್ತದ ಅಂತಂದ್ರ ಒಂದು ಪೂರ್ಣ ಕೋನ ಆಗಿರ್ತದ. ಅಥವಾ ಒಂದು ಪೂರ್ಣ ಕೋನದ ಒಳಕೋನಗಳ ಮೊತ್ತ ಎಷ್ಟು ಅಂತ ಕೇಳಿದಾಗ ನೋಡ್ರಿ, ಒಂದು ಪೂರ್ಣ ಕೋನದಲ್ಲಿ ನಾವು 4 ಲಂಬ ಕೋನಗಳನ್ನ ನೋಡ್ತೀವಿ. ಹೌದಾ? 4 ಲಂಬ ಕೋನಗಳನ್ನ ನೋಡ್ತೀವಿ, 2 ಸರಳ ಕೋನಗಳನ್ನ ನೋಡ್ತೀವಿ. ಹೌದಾ? ಇಲ್ಲಿಂದ ಇಲ್ಲಿಗೆ 180 ಡಿಗ್ರಿ ಆಗ್ತದ, ಇಲ್ಲಿಂದ ಇಲ್ಲಿಗೆ 180 ಡಿಗ್ರಿ ಆಗ್ತದ. ಹಾಗಾದ್ರ ಇಲ್ಲಿಂದ ಇಲ್ಲಿಗೆ 90 ಇರ್ತದ, ಇಲ್ಲಿಂದ ಇಲ್ಲಿಗೆ 90 ಡಿಗ್ರಿ ಇರ್ತದ, ಇಲ್ಲಿಂದ ಇಲ್ಲಿಗೆ 90 ಡಿಗ್ರಿ ಇರ್ತದ, ಇಲ್ಲಿಂದ ಇಲ್ಲಿಗೆ 90 ಡಿಗ್ರಿ ಇರ್ತದ. ಹಾಗಾಗಿ ಏನಂತಂದ್ರ 4 ಲಂಬ ಕೋನಗಳಿಗೆ ಸಮ ಆಗಿರ್ತದ. ಏನು? ಒಂದು ಪೂರ್ಣ ಕೋನ 4 ಲಂಬ ಕೋನಗಳಿಗೆ ಸಮ ಆಗಿರ್ತದ. ಹೌದಾ? ಇಲ್ಲಿ ಒಂದು ಪೂರ್ಣ ಕೋನ 4 ಲಂಬ ಕೋನಗಳಿಗೆ ಸಮ ಆಗಿರ್ತದ. ಅಥವಾ ಏನಾಗಿರ್ತದ ಅಂತಂದ್ರ ಒಂದು ಪೂರ್ಣ ಕೋನ 2 ಸರಳ ಕೋನಗಳಿಗೆ ಸಮ ಆಗಿರ್ತದ. ಒಂದು ಪೂರ್ಣ ಕೋನ 2 ಸರಳ ಕೋನಗಳಿಗೆ ಸಮ ಆಗಿರ್ತದ. ಅಥವಾ ಇನ್ನೊಂದು ನಿಮಗ್ ಪ್ರಶ್ನೆಯನ್ನ ಕೇಳ್ಬೋದು. ಏನ್ ಕೇಳ್ತಾರ ಅಂತಂದ್ರ ಪೂರಕ ಕೋನ. ಪೂರಕ ಕೋನ, ಪೂರಕ ಕೋನದ ಅಳತೆ ಎಷ್ಟಾಗಿರ್ತದ ಅಂತಂದ್ರ 2 ಕೋನಗಳ ಮೊತ್ತ, ಯಾವುದೇ 2 ಕೋನಗಳ ಮೊತ್ತ ಏನಾಗಿರ್ಬೇಕು ಅಂತಂದ್ರ 90 ಡಿಗ್ರಿ ಆಗಿರ್ಬೇಕು. ಕೋನಗಳ ಮೊತ್ತ 90 ಡಿಗ್ರಿ ಆಗಿತ್ತು ಅಂತಂದ್ರ ಅದಕ್ಕೆ ಏನಂತ ಕರಿತೀವಿ ಅಂತಂದ್ರ ನಾವು ಪೂರ್ಣ ಕೋನ ಅಂತೇಳಿ ಕರಿತೀವಿ. ಇನ್ನೊಂದು ಇಂಪಾರ್ಟೆಂಟ್ ಏನಂತಂದ್ರ ಪರಿಪೂರಕ ಕೋನ. ಪರಿಪೂರಕ ಕೋನ ಏನಪ್ಪಾ ಅಂತಂದ್ರ ಯಾವುದೇ 2 ಕೋನಗಳ ಮೊತ್ತ ಏನಾಗಿರ್ಬೇಕು ಅಂತಂದ್ರ ಕೋನಗಳ ಮೊತ್ತ ಏನಾಗಿರ್ಬೇಕಂತಂದ್ರ ನಮ್ಗ 180 ಡಿಗ್ರಿಗೆ ಸಮ ಆಗಿರ್ಬೇಕು. ಅದಕ್ಕೆ ಏನಂತ ಕರಿತೀವಿ ಅಂತಂದ್ರ ನಾವು ಪರಿಪೂರಕ ಕೋನ ಅಂತೇಳಿ ಕರಿತೀವಿ. ಹಾಗಾದ್ರೆ ಇಷ್ಟು ನಿಮಗ್ ಗೊತ್ತಿತ್ತು ಅಂತಂದ್ರ ಏನಾಗಿರ್ತದ ಅಂತಂದ್ರ ಕೋನಗಳ ಮೇಲೆ ಯಾವುದೇ ಪ್ರಶ್ನೆ ಬಂದ್ರು ಕೂಡ ಏನ್ ಮಾಡ್ತೀರಿ ನೀವು ಅದನ್ನ ಕರೆಕ್ಟ್ ಆಗಿ ಉತ್ತರವನ್ನ ಹುಡುಕ್ತೀರಿ ಅಂತ ಹೇಳ್ತೀನಿ. ಹಾಗಾದ್ರೆ ಯಾರ ಹತ್ರ ಇದನ್ನ ನೋಟ್ಸ್ ಇಲ್ಲ, ಈಗ್ಲೇ ಲಾಸ್ಟ್ ರಿವಿಷನ್ ಅಂತ ಏನ್ ಮಾಡ್ಕೊಂಡ್ಬಿಡ್ರಿ, ಇದೊಂದ್ಸತಿ ಅಲ್ಲಿ ಎಲ್ಲಾನು ಸರಿಯಾಗಿ ನೋಟ್ಸ್ ಮಾಡ್ಕೊಂಡ್ಬಿಡ್ರಿ. ನೋಡ್ರಿ, ಲಘು ಕೋನ ಅಂತಂದ್ರ 0 ಡಿಗ್ರಿಗಿಂತ ಹೆಚ್ಚಿರ್ಬೇಕು, 90 ಡಿಗ್ರಿಗಿಂತ ಕಡಿಮೆ ಇರ್ಬೇಕು. ಲಂಬ ಕೋನ ಅಂತಂದ್ರ 90 ಡಿಗ್ರಿ ಇರ್ಬೇಕು. ವಿಶಾಲ ಕೋನ ಅಂತಂದ್ರ 90 ಡಿಗ್ರಿಗಿಂತ ಹೆಚ್ಚಿರ್ಬೇಕು, 180 ಡಿಗ್ರಿಗಿಂತ ಕಡಿಮೆ ಇರ್ಬೇಕು. ನೆಕ್ಸ್ಟ್ ಸರಳ ಕೋನ ಅಂತಂದ್ರ 180 ಡಿಗ್ರಿ ಇರ್ಬೇಕು. ಸರಳಾಧಿಕ ಕೋನ ಅಂತಂದ್ರ 180 ಡಿಗ್ರಿಗಿಂತ ಹೆಚ್ಚಿರ್ಬೇಕು, 360 ಡಿಗ್ರಿಗಿಂತ ಕಡಿಮೆ ಇರ್ಬೇಕು. ಪೂರ್ಣ ಕೋನ ಅಂತಂದ್ರ 360 ಡಿಗ್ರಿ ಆಗಿರ್ಬೇಕು. ಅದು 4 ಲಂಬ ಕೋನಗಳಿಗೆ ಸಮ ಇರ್ತದ, 2 ಸರಳ ಕೋನಗಳಿಗೆ ಸಮ ಇರ್ತದ. ಇದು ಕೂಡ ನಿಮಗ್ ಪ್ರಶ್ನೆ ಆಗ್ಬೋದು. ನೆಕ್ಸ್ಟ್ ನೋಡ್ರಿ, ಪೂರಕ ಕೋನ. ಪೂರಕ ಕೋನ ಅಂತಂದ್ರೆ 2 ಕೋನಗಳ ಮೊತ್ತ 90 ಡಿಗ್ರಿ ಆಗಿತ್ತು ಅಂತಂದ್ರ ಅದಕ್ಕೆ ಪೂರಕ ಕೋನ ಅಂತ ಕರಿತೀವಿ. ಇನ್ನ ಪರಿಪೂರಕ ಕೋನ ಅಂತಂದ್ರ 2 ಕೋನಗಳ ಮೊತ್ತ 180 ಡಿಗ್ರಿ ಆಗಿತ್ತು ಅಂತಂದ್ರ ಅದಕ್ಕೆ ಏನಂತ ಕರಿತೀವಿ ನಾವು ಪರಿಪೂರಕ ಕೋನ ಅಂತೇಳಿ ಕರಿತೀವಿ. ಸಂಪೂರ್ಣವಾಗಿ ನೋಡ್ಕೊಳ್ತಾ ಹೋಗ್ರಿ. ಹಾಗಾದ್ರೆ ನಮಗೆ ಈ ಪ್ರಶ್ನೆಗೆ ಆನ್ಸರ್ ಯಾವ್ದಾಗ್ತದ ಅಂತಂದ್ರೆ ಇಲ್ಲಿ 145 ಡಿಗ್ರಿ ಅಂತಂದ್ರೆ ಇದೇನು ಅಂತಂದ್ರೆ ಒಂದು ವಿಶಾಲ ಕೋನಕ್ಕೆ ಉದಾಹರಣೆ ಅದ. ವಿಶಾಲ ಕೋನ ನೋಡ್ರಿ 90 ಡಿಗ್ರಿಗಿಂತ ಹೆಚ್ಚಿರ್ಬೇಕು, 180 ಡಿಗ್ರಿಗಿಂತ ಕಡಿಮೆ ಇರ್ಬೇಕಂತ ಹೇಳಿನಿ.
145 ಡಿಗ್ರಿ ಐತಿ ಅಂತಂದ್ರೆ ಇದೇನು ಒಂದು ವಿಶಾಲ ಕೋನಕ್ಕೆ ಉದಾಹರಣೆ ಅಂತಾನೆ ಹೇಳ್ತೀವಿ. ಓಕೆ, ಹಾಗಾದ್ರೆ ನೆಕ್ಸ್ಟ್ ಪ್ರಶ್ನೆನ ನೋಡ್ರಿ. ಈ ಕೆಳಗಿನ ವೃತ್ತದಲ್ಲಿ ಬಣ್ಣ ಬಳಿದ ಭಾಗವನ್ನ ಭಿನ್ನರಾಶಿ ರೂಪದಲ್ಲಿ ಬರೆಯಿರಿ ಅಂತ ಕೇಳಿದಾರ. ರೈಟ್ ದಿ ಶೇಡೆಡ್ ಪಾರ್ಟ್ ಆಫ್ ದಿ ಸರ್ಕಲ್ ಬಿಲೋ ಆಸ್ ಅ ಫ್ರಾಕ್ಷನ್ ಅಂತ ಕೇಳಿದಾರ. ಹೌದಾ, ಹಾಗಾದ್ರೆ ಇಲ್ಲಿ ನೋಡ್ತಾ ಹೋಗ್ರಿ. ಇಲ್ಲಿ ನಮಗ್ ಕೊಟ್ಟಿರ್ತಕ್ಕಂತಹ ಒಂದು ಚಿತ್ರ ಏನನ್ನ ಸೂಚಿಸದ ಅಂತಂದ್ರ ಇಲ್ಲಿ ನಮಗ ಒಂದು ಪಾರ್ಟ್ಸ್ ಗೆ ಬಣ್ಣವನ್ನ ತುಂಬಿದ್ದಾರೆ. ಹಾಗಾದ್ರೆ ಒಟ್ಟು ಪಾರ್ಟ್ಸ್ ಗಳನ್ನ ಏನ್ ಬರಿಬೇಕು, ನಾವು ಕೆಳಗಡೆ ಬರಿಬೇಕು. ಎಷ್ಟು ಪಾರ್ಟ್ಸ್ ಅದಾವಲ್ಲ ಅವುಗಳನ್ನ ಏನ್ ಬರ್ಬೇಕು, ಕೆಳಗಡೆ ಬಿಟ್ಟು ಒಟ್ಟು ಭಾಗಗಳನ್ನ ಏನ್ ಮಾಡ್ಬೇಕು, ಕೆಳಗಡೆ ಬರಿಬೇಕು. ಬಣ್ಣ ಹಚ್ಚಿದ ಭಾಗಗಳನ್ನ ಏನ್ ಮಾಡ್ಬೇಕು, ಮೇಲ್ಗಡೆ ಬರಿಬೇಕು. ಬಣ್ಣ ಹಚ್ಚಿದ ಭಾಗಗಳನ್ನ ಮೇಲ್ಗಡೆ ಬರಿಬೇಕು. ಹಾಗಾದ್ರೆ ಬಣ್ಣ ಹಚ್ಚಿದ ಭಾಗಗಳು ಎಷ್ಟಾವ, ಇಲ್ಲಿ ಒಂದ್ ಅದ. ಆಮೇಲೆ ಟೋಟಲ್ ಪಾರ್ಟ್ಸ್ ಗಳು ಎಷ್ಟಾವ ಅಂತೇಳಿ ನೋಡ್ರಿ. 1 2 3 4 5 6 6 6ನೇಯ 1. ಹಾಗಾದ್ರೆ ಆಪ್ಷನ್ ನಮ್ಗೆ ಯಾವ್ದ್ರಿ, ಆಪ್ಷನ್ ಬಿ ಇದಕ್ಕೆ ಏನಂತಂದ್ರೆ ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ. ಓಕೆ, ನೆಕ್ಸ್ಟ್ ನೋಡ್ರಿ. 3/10 ಅನ್ನ ದಶಮಾಂಶ ರೂಪದಲ್ಲಿ ಬರೆಯಿರಿ ಅಂತ ಹೇಳಿ. ರೈಟ್, 3/10 ಇನ್ ಡೆಸಿಮಲ್ ಫಾರ್ಮ್ ಅಂತ ಕೇಳಿದಾರೆ. ಹಾಗಾದ್ರೆ ನಮ್ಗೆ ಏನ್ ಆಗ್ತದ ಅಂತ ಹೇಳಿ ಬಹಳಷ್ಟು ಈಸಿ ಆಗಿರ್ತಕ್ಕಂತಹ ಪ್ರಶ್ನೆ ಅದ ನೋಡ್ರಿ. 3/10 ಅನ್ನೋದ್ರಾಗ ಇಲ್ಲಿ ಕೆಳಗಡೆ ಛೇದದಲ್ಲಿ 1 0 ಇತ್ತು ಅಂತಂದ್ರ ಇಲ್ಲಿ ಮೇಲ್ಗಡೆ ನಾವ್ ಏನ್ ಮಾಡ್ತೀವಿ ಅಂತಂದ್ರ ಒಂದು ಪ್ಲೇಸ್ ಅನ್ನ ಬಿಟ್ಟು ನಾವು ಪಾಯಿಂಟ್ ಅನ್ನ ಕೊಡ್ತೀವಿ. ಹಾಗಾಗಿ ಏನಾಗ್ತದ ಅಂತಂದ್ರೆ 0.3 ಅನ್ನೋದು ಏನಂತಂದ್ರೆ ಇಲ್ಲಿ ಇದಕ್ಕೆ ಸರಿಯಾಗಿರ್ತಕ್ಕಂತಹ ಉತ್ತರ ಯಾವ್ದಾಗ್ತದ್ರಿ, ಆಪ್ಷನ್ ಸಿ ಅಲ್ಲಿ ಅದ. ಆಪ್ಷನ್ ಸಿ ಅಲ್ಲಿ ನಮಗ್ ಕರೆಕ್ಟ್ ಆಗಿರ್ತಕ್ಕಂತಹ ಉತ್ತರ ಅದ ನೋಡ್ರಿ. ಸರಿಯಾಗಿ ನೋಡ್ಕೊಂಡ್ಬಿಡ್ರಿ. ಯಾವ್ದೇ ಪ್ರಶ್ನೆಗಳು ಬಂತು ಅಂತಂದ್ರ ಕೆಳಗಡೆ ಎಷ್ಟು ಸೊನ್ನೆಗಳು ಇರ್ತಾವಲ್ಲ ಮೇಲ್ಗಡೆ ಅಷ್ಟು ಸಂಖ್ಯೆ ಬಿಟ್ಟು ಪಾಯಿಂಟ್ ಕೊಡ್ಬೇಕು. ಓಕೆ, ನೆಕ್ಸ್ಟ್. 3 ಡಜನ್ ಕಿತ್ತಳೆ ಹಣ್ಣುಗಳ ಬೆಲೆ ₹144 ಆದರೆ 3 ಕಿತ್ತಳೆ ಹಣ್ಣುಗಳ ಬೆಲೆ ಎಷ್ಟು ಅಂತ ಕೇಳಿದಾರೆ. ದ ಕಾಸ್ಟ್ ಆಫ್ 3 ಡಜನ್ ಆರೆಂಜಸ್ ಈಸ್ ₹144 ಬಟ್ ದ ಕಾಸ್ಟ್ ಆಫ್ 3 ಆರೆಂಜಸ್ ಈಸ್ ಅಂತ ಕೇಳಿದಾರೆ. ಹಾಗಾದ್ರೆ 3 ಡಜನ್ ಕೇಳ್ಯಾರ ಅಂತಂದ್ರೆ ನಾವ್ ಏನ್ ಮಾಡ್ಕೋಬೇಕು, ಇಲ್ಲಿ 1 ಡಜನ್ಗೆ ಎಷ್ಟ್ ಆಗ್ತದ ಅಂತ ಹೇಳಿ ನೋಡ್ಕೋಬೇಕು. ಹಾಗಾದ್ರೆ ಏನ್ ಮಾಡ್ಬೇಕು, ಇಲ್ಲಿ ಡಿವೈಡ್ ಮಾಡ್ಬೇಕು. ಇಲ್ಲಿ ನೋಡ್ರಿ, 3 1 3 ಎಷ್ಟೇ 14. 3 ಅಂದ್ರ 3 ಮಗೆ 14 ಇಲ್ಲ, 15 ಅದ. ಅದಕ್ಕಿಂತ ಸಣ್ಣದ್ ಯಾವ್ದಂತಂದ್ರ 12 ಅದ. 3 ಎಷ್ಟೇ 3 4 12 ಬರ್ತದ. ನೆಕ್ಸ್ಟ್ ಮತ್ 2 ಉಳಿತು. ಇಲ್ಲಿ ಎಷ್ಟ್ ಆಗ್ತದ ಅಂತಂದ್ರ 3 8 24 ಆಗ್ತದ. 1 ಡಜನ್ಗೆ ಎಷ್ಟಾಯ್ತು, 48 ರೂಪಾಯಿ ಆಯ್ತು. ಹಾಗಾದ್ರ ಅದ್ರಲ್ಲಿರ್ತಕ್ಕಂತಹ 1 ಡಜನ್ ಅಲ್ಲಿ ನಮಗ 48 ರೂಪಾಯಿ ಆಯ್ತು. 1 ಡಜನ್ಗೆ 48 ರೂಪಾಯಿ ಆಯ್ತ ಅಂತ ಇನ್ ಒಂದಕ್ಕೆ ಎಷ್ಟು ಬರ್ತದ ಅಂತೇಳಿ ನೋಡ್ಬೇಕಲ್ಲ. 48/12 ಹೌದಾ, ಎಷ್ಟ್ ಆಗ್ತದ ಅಂತಂದ್ರ 12 ಅಷ್ಟೇ 48 ಬರ್ತದ ನೋಡ್ರಿ. 12 12 12 24 12 3 36 12 48. ಹಾಗಾದ್ರ 4 ರೂಪಾಯಿಕ್ ಒಂದ್ ಏನಾಯ್ತು ಅಂತಂದ್ರ ಆರೆಂಜ್ ಆಯ್ತು. ನಮಗೆ ಎಷ್ಟು ಆರೆಂಜ್ ಕೇಳಿದಾರ, 3 ಆರೆಂಜ್ ಕೇಳಿದಾರ. ಓಕೆ, 3 ಕಿತ್ತಳೆ ಹಣ್ಣುಗಳನ್ನ ಕೇಳಿದಾರ ಅಂತಂದ್ರ 4 3 ಎಷ್ಟು 12 ಎಷ್ಟಾಯ್ತು, 12 ರೂಪಾಯಿ ಏನಾಯ್ತು ಅಂತಂದ್ರ ಆ ಒಂದು 3 ಆರೆಂಜ್ ನ ಬೆಲೆ ಎಷ್ಟಾಯ್ತು ಅಂತಂದ್ರ 12 ರೂಪಾಯಿ ಆಯ್ತು. ಹಾಗಾದ್ರೆ ಆಪ್ಷನ್ ಬಿ ಅಂತಂದ್ರ ಏನಿಲ್ಲಿ ನಮಗ ಸರಿಯಾಗಿರ್ತಕ್ಕಂತಹ ಉತ್ತರ. ಬಹಳಷ್ಟು ಈಜಿ ಆಗಿರ್ತಕ್ಕಂತಹ ಪ್ರಶ್ನೆಗಳಿರ್ತಾವ, ಸರಿಯಾಗಿ ನೋಡ್ತಾ ಹೋಗ್ರಿ. ನೆಕ್ಸ್ಟ್ ನೋಡ್ಕೊಡ್ರಿ. ಒಂದು ಚೌಕಾಕಾರದ ಆಟದ ಮೈದಾನವು 55 ಮೀಟರ್ ಉದ್ದವಿದೆ. ಒಂದು ಚೌಕಾಕಾರದ ಆಟದ ಮೈದಾನದ ಉದ್ದ ಎಷ್ಟೈತಿ ಅಂತಂದ್ರ 55 ಮೀಟರ್ ಐತಿ. ಸುಮಾ ಅದರ ಸುತ್ತ, ಸುಮಾ ಆಟದ ಮೈದಾನದ ಸುತ್ತ ಏನ್ ಮಾಡ್ತಾಳ ಅಂತಂದ್ರ 4 ಬಾರಿ ಸುತ್ತಾಳ. ಹಾಗಾದ್ರ ಸುಮಾ ಓಡಿದ ದೂರ ಎಷ್ಟು ಅಂತೇಳಿ ಕೇಳಿದಾರ. ಹೌದಾ, ದ ಸ್ಕ್ವೇರ್ ಪ್ಲೇ ಗ್ರೌಂಡ್ ಈಸ್ 55 ಮೀಟರ್ ಲಾಂಗ್. ಸುಮಾ ರನ್ಸ್ ಅರೌಂಡ್ ದಿ ಪ್ಲೇ ಗ್ರೌಂಡ್ 4 times. ಸೊ ಹೌ ಫಾರ್ ಡಸ್ ಸುಮಾ ರನ್ ಅಂತ ಕೇಳಿದಾರ. ದೂರ ಎಷ್ಟು ಅಂತ ಹೇಳಿ ಕೇಳಿದಾರ. ಹಾಗಾದ್ರೆ ನೋಡ್ರಿ, ಇಲ್ಲಿ ಒಂದು ಚೌಕಾಕಾರದ ಆಟದ ಮೈದಾನದ ನಾವ್ ಏನ್ ಮಾಡ್ಬೇಕು ಅಂತಂದ್ರೆ ಇವಾಗ ದೂರವನ್ನ ಕಂಡು ಹಿಡಿಬೇಕು ಅಂತಂದ್ರೆ ಸುತ್ತಳತೆಯನ್ನ ಕಂಡಿಡ್ಕೋಬೇಕು. ಚೌಕದ ಸುತ್ತಳತೆ ಈಕ್ವಲ್ ಟು ಫಾರ್ಮುಲಾ ಏನೈತಿ ಅಂತಂದ್ರ ನಮಗ ಸುತ್ತಳತೆ ಈಕ್ವಲ್ ಟು ಫಾರ್ಮುಲಾ ಏನೈತಿ ಅಂತಂದ್ರ 4 ಇಂಟು ಬಾಹು ಅಂತೇಳಿ ಅದ. ಹೌದಾ, 4 ಇಂಟು ಬಾಹು ಅಂತ ಹೇಳಿದ. ವಿದ್ಯಾರ್ಥಿಗಳು ನಿಮ್ಗೆ ಯಾವ್ದು ಬಾಹು ಅಂತೇಳಿ ಗೊತ್ತಾಗ್ಲಿಲ್ಲ ಅಂತಂದ್ರೆ ಒಂದ್ ಚೌಕನ್ನ ತಕೊಂಡ್ಬಿಡ್ರಿ. 55 ಮೀಟರ್ ಕೊಟ್ಟಾರ. ಓಕೆ, 55 ಮೀಟರ್ ಕೊಟ್ಟಾಗ ಇಲ್ಲಿ ಚೌಕದ ಬಾಹುಗಳು ಎಲ್ಲಾನು ಸಮಾನ ಆಗಿರ್ತಾವ. ಒಂದು ಚೌಕದಲ್ಲಿ 4 ಬಾಹುಗಳು ಏನಾಗಿರ್ತಾವ ಅಂತಂದ್ರ ಸಮಾನೇ ಆಗಿರ್ತಾವ. ಹಾಗಾಗಿ ಏನಂತಂದ್ರೆ ಇಲ್ಲಿ 4 ಇಂಟು 55 ಮಾಡಿದಾಗ ನಮ್ಗೆ ಎಷ್ಟ್ ಬರ್ತದ ಅಂತಂದ್ರ 220 ಬರ್ತದ ನೋಡ್ರಿ. ಹೌದಾ, 220 ಬರ್ತದ. 220 ಮೀಟರ್ ಆಗ್ತದ. ಹಾಗಾಗಿ ಎಷ್ಟು ಸುತ್ತು ಹೊಡ್ಯಾಳ, ಮತ್ತಿನ್ನ 4 ಸುತ್ತು ಹೊಡ್ಯಾಳ. 220 ಇಂಟು 4 ಮಾಡ್ಬೇಕು. ಹೌದಾ, 4 0 0 4 2 8 4 2 8. ಹಾಗಾದ್ರೆ ಎಷ್ಟು ದೂರ ಓಡ್ಯಾಳ ಅಂತಂದ್ರ 4 ಸುತ್ತು ಅಂದ್ಕೂಡ್ದೆ ಎಷ್ಟು ಓಡ್ಯಾಳ ಅಂತಂದ್ರ
ಇಲ್ಲಿ 880 ಮೀಟರ್ ಓಡ್ಯಾಳ. ಹಾಗಾಗಿ ನಿಮ್ಗೆ ಏನ್ ಮಾಡ್ತೀರಿ ಅಂತಂದ್ರ ಕನ್ಫ್ಯೂಷನ್ ಮಾಡ್ಕೊಂಡ್ ಪಟ್ನ ಇದ್ ಆನ್ಸರ್ ಬಂದ್ಬಿಡ್ತದ. ಇದನ್ನ ಆನ್ಸರ್ ಹಾಕಿ ಬಿಡ್ತೀರಿ, ನಿಮ್ಗ್ ತಪ್ಪಾಗುವಂತ ಚಾನ್ಸಸ್ ಇರ್ತದ. ಪೂರ್ತಿಯಾಗಿ ಕ್ವಶನ್ ಅನ್ನ ಓದ್ಬೇಕು. ಈಕಿನ್ನ 4 ಸುತ್ತು ಓಡ್ಯಾಳ ಅಂತಂದ್ರ ಅದಕ್ಕೆ ಏನ್ ಮಾಡ್ಬೇಕು, 4 ಇಂಟು ಮಾಡ್ಕೊಂಡು 880 ಮೀಟರ್ ಆಗ್ಯದ. ನಾವ್ ಇಲ್ಲಿ ಏನಿದೆ ನಮ್ಗ ಆನ್ಸರ್ ಆಪ್ಷನ್ ಎ ಅಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರದ. ಕನ್ಫ್ಯೂಷನ್ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ, ಬಹಳಷ್ಟು ಈಜಿ ಆಗಿರ್ತಕ್ಕಂತಹ ಪ್ರಶ್ನೆಗಳಿರ್ತಾವ. ಓಕೆ, ನೆಕ್ಸ್ಟ್ ನೋಡ್ರಿ, ಕೊಟ್ಟಿರುವ ಅನುಕ್ರಮದಲ್ಲಿ ಸರಣಿಯನ್ನ ಪೂರ್ಣಗೊಳಿಸಿ ಮುಂದಿನ ಸಂಖ್ಯೆಯನ್ನ ಬರೀರಿ ಅಂತೇಳಿ ಕೊಟ್ಟಾರ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಫೈಂಡ್ ದಿ ನೆಕ್ಸ್ಟ್ ನಂಬರ್ ಇನ್ ದಿ ಗಿವನ್ ಸೀಕ್ವೆನ್ಸ್ ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ 14, 28, 42, 56 ಅಂತಂದ್ರೆ ಏನ್ ಮಾಡ್ಯಾರ ಅಂತಂದ್ರೆ ಇಲ್ಲಿ ನಮಗ 14ರ ಮಗ್ಗಿಯನ್ನ ಕೊಟ್ಟಾರ, 16ರ ಗುಣಕಗಳನ್ನ ಕೊಟ್ಟಾರ, 14ರ ಅಪವರ್ತಿಗಳನ್ನ ಕೊಟ್ಟಾರ. ಹಾಗಾದ್ರೆ ಈ ಪ್ಲೇಸ್ ಅಲ್ಲಿ ಏನ್ ಬರ್ತದ ಅಂತಂದ್ರೆ ನಮಗ 70 ಅಂತ ಹೇಳಿ ಬರ್ತದ. 14 70 ಅಂತ ಹೇಳಿ ಬರ್ತದ. ಹಾಗಾದ್ರೆ ಆಪ್ಷನ್ ಬಿ ಇದಕ್ಕೆ ಏನಂತಂದ್ರೆ ಇಲ್ಲಿ ನಮಗೆ ಸರಿಯಾದಂತಹ ಉತ್ತರ. ಓಕೆ, ಹಾಗಾದ್ರೆ ಮುಂದಿನ ಪ್ರಶ್ನೆಯನ್ನ ನೋಡ್ರಿ. 8 ಬಂಡಲ್ಗಳ ವಯರಿನ ಉದ್ದ 320 ಮೀಟರ್ ಆದಾಗ 1 ಬಂಡಲ್ ವಯರಿನ ಉದ್ದ ಎಷ್ಟು ಅಂತ ಹೇಳಿ ಕೇಳಿದಾರೆ. ಹೌದಾ? ಹಾಗಾದ್ರೆ ಇಫ್ ದಿ ಲೆಂತ್ ಆಫ್ ದ ವಯರ್ ಆಫ್ 8 ಬಂಡಲ್ಸ್ ಈಸ್ 320 ಮೀಟರ್, ದ ಲೆಂತ್ ಆಫ್ 1 ಬಂಡಲ್ ವಯರ್ ಈಸ್ ಅಂತ ಕೇಳಿದಾರ. ಹಾಗಾದ್ರ 8 ಬಂಡಲ್ಗಳ ವಯರಿನ ಉದ್ದ ಎಷ್ಟೈತಿ ಅಂತಂದ್ರ 20 ಮೀಟರ್ ಐತಿ. ಆದಾಗ 1 ಬಂಡಲ್ ವಯರಿನ ಉದ್ದ ಎಷ್ಟು ಅಂತ ಕೇಳಿದಾರ. ಹಾಗಾದ್ರೆ ನಾವು ಡಿವೈಡ್ ಮಾಡೋಣ ನೋಡ್ರಿ. 8 ಬಂಡಲ್ ಕೊಟ್ಟಾರ, ನಮ್ಗೆ 1 ಬಂಡಲ್ ಕೇಳ್ಯಾರ ಅಂತಂದ್ರೆ ಡಿವೈಡ್ ಮಾಡ್ಬಿಡ್ಬೇಕು. ಎಷ್ಟು? 8 1 8 8 4 32 0. ಹಾಗಾದ್ರೆ ಎಷ್ಟಾಗ್ತದ್ರಿ? ನಮಗ 40 ಮೀಟರ್ ಅಂತ ಬರ್ತದ. ಹಾಗಾದ್ರೆ ಆಪ್ಷನ್ ಯಾವ್ದೈತ್ರಿ ಇಲ್ಲಿ? ಆಪ್ಷನ್ ಎ ಅಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ ಅದ. ಮೊರಾರ್ಜಿ ಎಕ್ಸಾಮು ತುಂಬಾ ಈಸಿ ಆಗಿರ್ತಕ್ಕಂತಹ ಪ್ರಶ್ನೆಗಳು ಬಂದಿರ್ತಾವ. ಮ್ಯಾಥಮೆಟಿಕ್ಸ್ ಅಲ್ಲಿ ನೀವು ಬಾರಿ ಈಸಿಯಾಗಿ ನೀವೇನ್ ಮಾಡ್ಬೋದು ಅಂತಂದ್ರ ಈ ಒಂದು ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕ್ಬಹುದು. 1 ಲೈನ್ ಮೆಥಡ್ ಅಲ್ಲಿ ನೀವೇನ್ ಮಾಡ್ಬೋದು ಅಂತಂದ್ರ ಟ್ರಿಕ್ ಮೂಲಕ ಉತ್ತರಗಳನ್ನ ಹುಡುಕ್ಬಹುದು. ಹಾಗಾದ್ರೆ ನೋಡ್ರಿ, ಈ ಒಂದು ಪ್ರಶ್ನೆಯನ್ನ ನೋಡಿದಾಗ ನಮಗೆ ಭಿನ್ನರಾಶಿಯ ಸಂಕಲನ ಅದು ಏನ್ ಕೊಟ್ಟಾರ ಅಂತಂದ್ರ ಮಿಶ್ರ ಭಿನ್ನ ರಾಶಿಯನ್ನ ಕೊಟ್ಟಾರ. ಹಾಗಾದ್ರೆ ವಿದ್ಯಾರ್ಥಿಗಳು ಇದನ್ನ ಏನ್ ಮಾಡ್ಕೋಬೇಕು ನಾವು ಅಂತಂದ್ರ ಫಸ್ಟಿಗೆ ವಿಷಮ ಭಿನ್ನ ರಾಶಿಗೆ ಕನ್ವರ್ಟ್ ಮಾಡ್ಕೋಬೇಕು. ವಿಷಮ ಭಿನ್ನ ರಾಶಿಗೆ ಕನ್ವರ್ಟ್ ಮಾಡಿದಾಗ ಏನಾಗ್ತದ ಅಂತಂದ್ರ ಇಲ್ಲಿ ಇಂಟು ಮಾಡ್ಬೇಕು, ಇಲ್ಲಿ ಪ್ಲಸ್ ಮಾಡ್ಬೇಕು. ಹೌದಾ? ಹಾಗಾದ್ರ ಇಲ್ಲಿ ನೋಡಿ 4 1 4 ಪ್ಲಸ್ 1 ಅಂತಂದ್ರ 5 ಡಿವೈಡೆಡ್ ಬೈ 4 ಅಂತ ಹೇಳಾಯ್ತು. ನೆಕ್ಸ್ಟ್ 4 2 8 8 ಪ್ಲಸ್ 3 11 ಡಿವೈಡೆಡ್ ಬೈ 4 ಅಂತ ಹೇಳಾಯ್ತು. ಪ್ಲಸ್ 3 2 6 6 ಪ್ಲಸ್ 1 ಎಷ್ಟಾಯ್ತು? 7 ಡಿವೈಡೆಡ್ ಬೈ 2 ಅಂತ ಆಯ್ತು. ನೆಕ್ಸ್ಟ್ 2 2 4 ಪ್ಲಸ್ 1 5 ಆಯ್ತು. 5 ಡಿವೈಡೆಡ್ ಬೈ 2 ಅಂತ ಆಯ್ತು. ಈಗ ಭಿನ್ನ ರಾಶಿಗಳ ಸಂಕಲನ ಮಾಡತ್ ಮುಂದ್ ನಾವ್ ಏನ್ ಮಾಡ್ಬೇಕು ಅಂತಂದ್ರ ಛೇದಗಳ ಲಸಾಅವನ್ನ ತೆಗಿಬೇಕು. ಛೇದಗಳ ಲಸಾಅ ತೆಗೆದಾಗ 4 4 2 2ರ ಲಸಾವನ್ನ ತೆಗೆದಾಗ ನಮ್ಗೆ ಎಷ್ಟು ಬರ್ತೈತಿ ಅಂತಂದ್ರೆ 4 ಬರ್ತೈತಿ. ಯಾಕಂತಂದ್ರ ನೋಡ್ರಿ ಇಲ್ಲಿ 2 2 2 2 2 1 2 1 ಮತ್ತೇನು 2 1 2 1 1 1 ಅಂತ ಹೇಳಿ ಬರ್ತದ. ಹಾಗಾಗಿ 2 2 ಎಷ್ಟು? 2 ಇಂಟು 2 ಮಾಡಿದಾಗ ನಮ್ಗ ಮತ್ತೆ ಏನ್ ಬರ್ತದ ಅಂತಂದ್ರ 4 ಬರ್ತದ. ಹಾಗಾಗಿ ವಿದ್ಯಾರ್ಥಿಗಳೇ ಇಲ್ಲಿ ನೋಡ್ರಿ 4 ಅನ್ನ ಬರ್ಕೊಂಡ್ವಿ. ನೆಕ್ಸ್ಟ್ ಏನಂತಂದ್ರ ಇಲ್ಲಿ ನಮಗ ಎಷ್ಟ್ರಿ 4 ಎಷ್ಟ್ಲಿ 4 ಬರ್ತದ ಅಂತ ಹೇಳಿ ನೋಡ್ಕೋಬೇಕು. ನಮ್ಗೆ ಲಸ ಬಂದಿದ್ದು 4 ಎಸ್ಲೆ ಅಂತ ಹೇಳಿ ನೋಡ್ಕೋಬೇಕು. 4 1 4 ಬರ್ತದ, ಇಲ್ಲೂ 4 1 4 ಬರ್ತದ, ಇಲ್ಲಿ 2 ಎಸ್ಲೆ 4 ಬರ್ತದ ಅಂತ ಹೇಳಿ ನೋಡ್ಕೋಬೇಕು. 2 2 4 ಬರ್ತದ, 2 2 4 ಬರ್ತದ. ಓಕೆ, ಅಂಡರ್ಸ್ಟ್ಯಾಂಡ್ ಆಗ್ತಿದೇನಾ? ಅಂಡರ್ಸ್ಟ್ಯಾಂಡ್ ಆಗ್ತಿದೆಯಲ್ಲ? ನೆಕ್ಸ್ಟ್ ನೋಡ್ರಿ, ಇಲ್ಲಿ 5 1 5 ಪ್ಲಸ್ ಪ್ಲಸ್ ಅದ ಪ್ಲಸ್ ಇಡ್ತೀನಿ. 11 1 11 ಪ್ಲಸ್ 7 2 14 ಪ್ಲಸ್ 5 2 10. ಓಕೆ, ಹಾಗಾದ್ರ ಮುಂದ ಆನ್ಸರ್ ನೋಡ್ರಿ ಏನಾಗ್ತದ ಅಂತ ಹೇಳಿ. ಇಲ್ಲಿ ನಮಗ 11 ಪ್ಲಸ್ 5 ಸೇರಿಸಿದಾಗ ಎಷ್ಟಾಯ್ತು? 16 ಆಯ್ತು. 16 4 ಎಷ್ಟಾಯ್ತು? 20 30 40 ಆಯ್ತು. ಓಕೆ, ಟೋಟಲ್ ಎಲ್ಲ ಸೇರಿಸಿ 40 ಆಯ್ತು. ಡಿವೈಡೆಡ್ ಬೈ 4 ಇದೆ. ಈ ಒಂದು ಉತ್ತರ ನಿಮಗಿತ್ತು ಅಂತೇಳಿ ಹಾಕ್ರಿ. ಇರ್ಲಿಲ್ಲ ಅಂತಂದ್ರೆ ಇದನ್ನ ಏನ್ ಮಾಡ್ರಿ ಸಂಕ್ಷಿಪ್ತ ರೂಪಕ್ಕೆ ತಗೊಂಡ್ ಬರ್ರಿ. ಓಕೆ, 4 1 4 10 ಆಗ್ತದ. ಹಾಗಾಗಿ ನಮ್ಗೆ ಎಷ್ಟು ಬಂತ ಆನ್ಸರ್? 10 ಅಂತೇಳಿ ಬಂತು. ಹಾಗಾದ್ರೆ ಯಾವ ಆಪ್ಷನ್ ಅಲ್ಲಿ ಐತಿ? ಆಪ್ಷನ್ ಡಿ ಅಲ್ಲಿ ನಮಗ ಸರಿಯಾಗಿರ್ತಕ್ಕಂತಹ ಉತ್ತರದ ಆಪ್ಷನ್ ಡಿ ರೈಟ್ ಆನ್ಸರ್. ಬಹಳಷ್ಟು ಈಜಿ ಆಗಿರ್ತಕ್ಕಂತಹ ಪ್ರಶ್ನೆ ಇರ್ತಾವ. ಇದೇ ರೀತಿ ಏನ್ ಕೇಳ್ತಂದ್ರ ಭಿನ್ನರಾಶಿಗಳ ವ್ಯವಕಲನವನ್ನ ಕೇಳ್ಬೋದು. ಇದೇ ರೀತಿಯಾಗಿ ಭಿನ್ನರಾಶಿ ಗುಣಾಕಾರವನ್ನ ಕೇಳ್ಬೋದು, ಭಿನ್ನರಾಶಿ ಸಂಕಲನವನ್ನ ಕೇಳ್ಬೋದು. ಪ್ರಾಕ್ಟೀಸ್ ಮಾಡ್ತಾ ಹೋಗ್ರಿ. ನೆಕ್ಸ್ಟ್ ನೋಡ್ರಿ, 3421.07 ಮತ್ತು ಪ್ಲಸ್ 4362.42 ಇದನ್ನ ಕೂಡಿಸಿದಾಗ ಏನಾಗ್ತದ ಅಂತೇಳಿ ನಮಗ್ ಕೇಳಿದಾರೆ. ಹೌದಾ?
3421.07. ನೆಕ್ಸ್ಟ್ 4362.42 ಅಂತ ಹೇಳಿದೆ. ಓಕೆ, ಭಿನ್ನ ರಾಶಿಗಳನ್ನ ಓದೋದ್ ಮುಂದ ಬಿಂದುವನ್ನ ಬಿಟ್ಟು ನೆಕ್ಸ್ಟ್ ಸಂಖ್ಯೆಗಳು ಏನ್ ಬಂದಿರ್ತಲ್ಲ ಅವುಗಳನ್ನ ಸಿಂಗಲ್ ಆಗಿನೇ ಓದ್ಬೇಕು. ಓಕೆ, ಹಾಗಾದ್ರೆ 7 2 9 4ಕ್ಕೆ 4, ಆಮೇಲೆ 1 2 3 6 2 8, ನೆಕ್ಸ್ಟ್ 4 3 7 4 3 7. ಹಾಗಾದ್ರೆ 7783.49 7783.49 ಆಪ್ಷನ್ ಬಿ ಅಲ್ಲಿ ನಮ್ಗೆ ಏನೈತಿ ಅಂತಂದ್ರ ಸರಿಯಾಗಿರ್ತಕ್ಕಂತಹ ಉತ್ತರ ಐತಿ. ಬಹಳಷ್ಟು ಈಜಿ ಆಗಿರ್ತಕ್ಕಂತಹ ಪ್ರಶ್ನೆಗಳು ಇರ್ತಾವ. ಏನ್ ಮಾಡ್ರಿ ಅಂತಂದ್ರ ಇನ್ನು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಆದಷ್ಟು ನಿಮ್ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡ್ರಿ, ಲೈಕ್ ಮಾಡ್ರಿ ಅಂತ ಹೇಳ್ತೀನಿ. ನೆಕ್ಸ್ಟ್ ಕ್ವಶನ್ ಅನ್ನ ನೋಡ್ರಿ. ಒಂದು ಚೌಕಾಕಾರ ತೋಟದ ಒಂದು ಬದಿಯ ಉದ್ದ ಎಷ್ಟೈತಿ ಅಂತಂದ್ರ 80 ಮೀಟರ್ ಅದ. ಹಾಗಾದ್ರ ಅದರ ಸುತ್ತಳತೆ ಏನು ಅಂತ ಕೇಳಿದಾರ. ದ ಲೆಂತ್ ಆಫ್ ಒನ್ ಸೈಡ್ ಆಫ್ ದಿ ಸ್ಕ್ವೇರ್ ಗಾರ್ಡನ್ ಈಸ್ 80 ಮೀಟರ್ ಬಟ್ ದಿ ಪೆರಿಮೀಟರ್ ಈಸ್ ಅಂತ ಕೇಳಿದಾರ. ಬಹಳಷ್ಟು 3 ಪ್ರಶ್ನೆಗಳನ್ನ ಕೇಳಿದಾರ. ಈ ಒಂದು ಚಾಪ್ಟರ್ ಮೇಲೆ ಏನ್ ಮಾಡ್ಯಾರ ಅಂತಂದ್ರ 2024 ಪ್ರಶ್ನೆ ಪತ್ರಿಕೆಯಲ್ಲಿ ಏನ್ ಮಾಡ್ಯಾರ ಅಂತಂದ್ರ 3 ಪ್ರಶ್ನೆಗಳನ್ನ ಕೇಳಿದಾರ. ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್. ನಿಮಗೂ ಕೂಡ ಈ ಒಂದು ಪರೀಕ್ಷೆಯಲ್ಲಿ ನಾಳೆ ರವಿವಾರ ನಡೆದಿರ್ತಕ್ಕಂತಹ ಪರೀಕ್ಷೆಯಲ್ಲಿ 2 ರಿಂದ 3 ಕ್ವಶನ್ಸ್ ಗಳು ಏನಾಗ್ತಾವ ಅಂತಂದ್ರೆ ಸುತ್ತಳತೆ ಮತ್ತು ವಿಸ್ತೀರ್ಣ ಮೇಲೆ ಬಂದೇ ಬರ್ತಾವ. ಹಾಗಾಗಿ ನೀವು ನೋಡ್ತಾ ಹೋಗ್ರಿ. ಓಕೆ, ಮತ್ತೆ ಇದ್ ಏನ್ ಬರ್ತಾವ ಅಂತಂದ್ರ ಸಮಮಿತಿ ಆಕೃತಿಗಳ ಮೇಲೂ ಕೂಡ ಏನ್ ಬರ್ತಾವ ಅಂತಂದ್ರ ಪ್ರಶ್ನೆಗಳು ಬರ್ತಾವ. ಓಕೆ, ನೆಕ್ಸ್ಟ್ ಇಲ್ಲಿ ಚೌಕಾಕಾರದ ತೋಟದ ಸುತ್ತಳತೆಯನ್ನ ಕೇಳಿದಾರ ಅಂತಂದ್ರ 4 ಇಂಟು ಬಾಹು ಮಾಡ್ಬೇಕು. ಚೌಕದ ಸುತ್ತಳತೆ ಈಕ್ವಲ್ ಟು 4 ಇಂಟು ಬಾಹು ಅದ. ಓಕೆ, ಚೌಕದ ಸುತ್ತಳತೆ ಈಕ್ವಲ್ ಟು 4 ಇಂಟು ಬಾಹು ಅದ. 4 ಇಂಟು 80 ಮಾಡಿದ್ರ ಎಷ್ಟ್ರಿ? 8 4 32 ಇದು ಸಣ್ಣ. ಓಕೆ, ಎಷ್ಟಾಯ್ತು? 320 ಮೀಟರ್ ಆಯ್ತು. ಹಾಗಾದ್ರೆ ಆಪ್ಷನ್ ಡಿ ಇದಕ್ಕೆ ಏನಂತಂದ್ರೆ ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ. ಓಕೆ, ಆಪ್ಷನ್ ಡಿ ಏನಂತಂದ್ರೆ ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ. ಓಕೆ, ಮುಂದಿನ ಪ್ರಶ್ನೆಯನ್ನ ನೋಡ್ತಾ ಹೋದಂತೆ ಏನೈತ್ ನೋಡ್ರಿ. 4361.42 ಮೈನಸ್ 376.73 ಅಂತ ಹೇಳಿದೆ. ಎಷ್ಟು ಬರ್ತದ ಅಂತೇಳಿ ನಮ್ಗೆ ಆನ್ಸರ್ ಅನ್ನು ಕೇಳಿದ್ದಾರೆ. ಹಾಗಾದ್ರೆ ವಿದ್ಯಾರ್ಥಿಗಳು 4361.42 ನೆಕ್ಸ್ಟ್ 376.73 ಅನ್ನ ಮೈನಸ್ ಮಾಡ್ತಾ ಹೋದಂತೆ ಏನಾಗ್ತದ ನೋಡ್ರಿ. ಆನ್ಸರ್ ಏನ್ ಬರ್ತದ ಅಂತ ಹೇಳಿ ಇಲ್ಲಿ ನೋಡ್ರಿ. 2ರಲ್ಲಿ 3 ಕಳೆದಕ್ಕಾಗಲ್ಲ. 12ರಲ್ಲಿ ಏನ್ ಮಾಡೋಣ ಅಂತಂದ್ರ 3 ಕಳೆಯನ್ನ ಎಷ್ಟು ಉಳಿತು? 9 ಉಳಿತು. ನೆಕ್ಸ್ಟ್ 4ರಲ್ಲಿ 8 ಕಳೆದಕ್ಕಾಗಲ್ಲ. 14ರಲ್ಲಿ ನಾವು 8 ಕಳೆದ್ರೆ ಎಷ್ಟು ಉಳಿತು? ನಮ್ಗೂ ಎಷ್ಟು ಉಳಿತು ನೋಡ್ರಿ? 6 ಉಳಿತು. ಹಾಗಾಗಿ ನಮ್ಗೆ ಎಷ್ಟು ಅಂತಂದ್ರೆ ಇಲ್ಲಿ ಕೊಟ್ಟಂತಹ ಆಪ್ಷನ್ ಗಳಲ್ಲಿ ನಾವು ಬಿಂದುವನ್ನ ಕೊಟ್ಟಾಗ ನಮ್ಗೆ ಕೊಟ್ಟಂತಹ ಆಪ್ಷನ್ ಗಳಲ್ಲಿ ಇದು ಒಂದೇ ಇದೆ. ಪಾಯಿಂಟ್ ಬಿಟ್ಟು 69 ಅನ್ನೋದು ಇದೊಂದೇ ಇದೆ. ಹಾಗಾಗಿ ಆನ್ಸರ್ ನಮ್ಗೆ ಏನಾಗ್ತದ ಅಂತಂದ್ರೆ ಇದು ಅಂತೇಳಿ ಗೊತ್ತಾಗ್ಯದ ಇವಾಗ. ಹಾಗಾದ್ರೆ ನಮಗೆ ಏನ್ ಮಾಡ್ಬೇಕು ಅಂತಂದ್ರ ಇಂತಹ ಪ್ರಶ್ನೆಗಳು ಬಂದಾಗ ಟ್ರಿಕ್ ಮೂಲಕ ನಾವ್ ಏನ್ ಮಾಡ್ಕೋಬೇಕು? ಆನ್ಸರ್ ಅನ್ನ ಕಂಡು ಹಿಡ್ಕೊಂಡು ಪಟ್ಟಂತ ಆನ್ಸರ್ ಅನ್ನ ಹಾಕಿಬಿಡ್ಬೇಕು. ಓಕೆ, ಇಲ್ಲಿ ಟೈಮ್ ವೇಸ್ಟ್ ಮಾಡ್ತಾ ಕುಂತ್ಕೊಳ್ಳೋದು ಸರಿಯಲ್ಲ. ಓಕೆ, ಹಾಗಾದ್ರೆ ಅದೇ ರೀತಿಯಾಗಿ ನಾವು ಮುಂದಿನ ಲೆಕ್ಕವನ್ನು ನೋಡಿಸ್ಬಿಡಿದಾಗ ಅಷ್ಟ ಬರ್ತದ ನೋಡ್ರಿ. ಇಲ್ಲಿ 11ರಲ್ಲಿ 6 ಕಳೆದ್ರೆ 5 ಉಳಿತು. 5ರಲ್ಲಿ 4 ಉಳಿತು. ಓಕೆ, ನೆಕ್ಸ್ಟ್ ಇಲ್ಲಿ 16ರಲ್ಲಿ 8 ಕಳೆದ್ರೆ ಎಷ್ಟು ಉಳಿತು? 8 ಉಳಿತು. ನೆಕ್ಸ್ಟ್ 3ರಲ್ಲಿ 13ರಲ್ಲಿ 4 ಕಳೆದ್ರೆ 9 ಉಳಿತು. ನೆಕ್ಸ್ಟ್ 4ರಲ್ಲಿ 1 ಕಳೆದ್ರೆ 3 ಉಳಿತು. 3984.69 ಅಂತೇಳಿ ಕರೆಕ್ಟ್ ಆಗಿರ್ತಕ್ಕಂತಹ ಉತ್ತರ. ಓಕೆ, ನೆಕ್ಸ್ಟ್ ಉಡುಪುಗಳನ್ನು ಸಿದ್ಧಪಡಿಸುವ ಫ್ಯಾಕ್ಟರಿ ಒಂದು ಪ್ರತಿದಿನ ಏನ್ ಮಾಡ್ತದ ಅಂತಂದ್ರ 3526 ಉಡುಪುಗಳನ್ನ ಸಿದ್ಧಪಡಿಸುತ್ತದೆ. ಹಾಗಾದರೆ 23 ದಿನಗಳಲ್ಲಿ ಅದು ಎಷ್ಟು ಉಡುಪುಗಳನ್ನ ಸಿದ್ಧಪಡಿಸುತ್ತದೆ ಅಂತೇಳಿ ನೋಡಿದಾಗ ನೋಡ್ರಿ, ಒಂದು ದಿನಕ್ಕೆ ಎಷ್ಟು ಮಾಡ್ತೈತಿ ಅಂತಂದ್ರ ಎಷ್ಟು ಸಿದ್ಧಪಡಿಸ್ತೈತಿ ಅಂತಂದ್ರ 3526 ಉಡುಪುಗಳನ್ನ ತಯಾರು ಮಾಡ್ತೈತಿ. ಅದೇ ರೀತಿ 23 ದಿನಕ್ಕೆ ಎಷ್ಟು ಅಂತ ಕೇಳಿದಾರ ಅಂತಂದ್ರ ನಾವ್ ಏನ್ ಮಾಡ್ಕೋಬೇಕು? ಇಂಟು ಮಾಡ್ಕೋಬೇಕು. ಹಾಗಾದ್ರೆ ನೋಡ್ರಿ ಇಲ್ಲಿ 3 6 ಎಷ್ಟು? 18. ನೆಕ್ಸ್ಟ್ 3 2 6 ಇದೊಂದು 7, 3 5 15, 3 3 9 ಇದೊಂದು 10. ನೆಕ್ಸ್ಟ್ ಒಂದ್ ಪ್ಲೇಸ್ ಅನ್ನ ಬಿಡೋಣ. ನೆಕ್ಸ್ಟ್ 2 6 12, 2 2 4 ಇದೊಂದು 5. ನೆಕ್ಸ್ಟ್ 2 5 10. ನೆಕ್ಸ್ಟ್ 2 3 6 ಇದೊಂದು 7, 8, 7 2 9, 5 5 10, 1 8. 81,098.
98. ಆಪ್ಷನ್ ಬಿ ಇದಕ್ಕೆ ಏನಂತಂದ್ರೆ ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ. ಬಹಳಷ್ಟು ಈಜಿ ಆಗಿರ್ತಕ್ಕಂತಹ ಪ್ರಶ್ನೆಗಳಿರ್ತಾವ. ನನ್ ಜೊತೆಗೆ ನೀವು ಬಿಡಿಸ್ತಾ ಹೋಗ್ರಿ, ಕಮೆಂಟ್ ಮಾಡ್ತಾ ಹೋಗ್ರಿ. ಓಕೆ, ಆಲ್ಮೋಸ್ಟ್ ಎಲ್ಲರೂ ಏನ್ ಮಾಡಿದೀರಾ ಅಂತಂದ್ರೆ ಎಲ್ಲಾ ಸಿಲೆಬಸ್ ಅನ್ನ ಮುಗಿಸಿದಿರಾ. ಎಲ್ಲಾ ಸಿಲೆಬಸ್ ಅನ್ನು ಮುಗಿಸಿ ನೀವು ಆಲ್ರೆಡಿ ಮಾಡೆಲ್ ಕ್ವಶನ್ ಪೇಪರ್ ಗಳನ್ನು ಕೂಡ ಬರ್ತಿದ್ದೀರಾ. ನಮ್ಮ ಒಂದು ಚಾಂಪಿಯನ್ ಪುಸ್ತಕವನ್ನ ಯಾರೆಲ್ಲ ತೆಗೆದುಕೊಂಡಿದ್ರಿ ಆ ಒಂದು ಪತ್ರಿಕೆಗಳಲ್ಲಿ ಈ ಒಂದು ಪತ್ರಿಕೆಯನ್ನ ನೀವು ಏನಾದ್ರು ಬಿಡಿಸ್ತಾ ಹೋಗಿದ್ರಿ ಅಂತಂದ್ರ ನಿಮಗ್ ಪಟ್ಟಂತ ಆನ್ಸರ್ ಗಳು ಬರ್ತಿರ್ತಾವ. ನನ್ಕಿಂತ ಮುಂಚಿತವಾಗಿ ನೀವ್ ಏನ್ ಮಾಡ್ರಿ ಅಂತಂದ್ರ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಗಳನ್ನ ಹಾಕ್ರಿ. ಓಕೆ, ನೆಕ್ಸ್ಟ್ ಈ ವೃತ್ತದಲ್ಲಿ ವ್ಯಾಸ ಅಂತ ಕೇಳಿದ್ದಾರೆ. ವ್ಯಾಸ ಇಲ್ಲಿ ನೋಡ್ರಿ, ವೆರಿ ವೆರಿ ಇಂಪಾರ್ಟೆಂಟ್ ಇದೊಂದು ಟಾಪಿಕ್. ಏನಂತಂದ್ರ ಇದು ಏನು ವೃತ್ತ ಕೇಂದ್ರ. ಇದೇನು ವೃತ್ತ ಕೇಂದ್ರ. ವೃತ್ತ ಕೇಂದ್ರ ಆಮೇಲೆ ವೃತ್ತ ಮತ್ತು ವೃತ್ತ ಕೇಂದ್ರಕ್ಕೆ ಇರುವಂತಹ ದೂರವನ್ನ ನಾವ್ ಏನಂತ ಕರಿತೀವಿ ಅಂತಂದ್ರ ತ್ರಿಜ್ಯ. ಇದೇನು ತ್ರಿಜ್ಯವನ್ನ ಯಾವ್ದರಿಂದ ಗುರುತಿಸ್ತೀವಿ ಅಂತಂದ್ರ ಸ್ಮಾಲ್ ಆರ್. ಓಕೆ, ನೆಕ್ಸ್ಟ್ ವೃತ್ತದಿಂದ ವೃತ್ತ ಕೇಂದ್ರದ ಮೇಲೆ ಹಾದು ಹೋಗಿರ್ತಕ್ಕಂತ ಒಂದು ಅತಿ ದೊಡ್ಡ ತ್ರಿಜ್ಯವನ್ನ ನಾವ್ ಏನಂತ ಕರಿತೀವಿ ಅಂತಂದ್ರ ವ್ಯಾಸ ಅಂತೇಳಿ ಕರಿತೀವಿ. ಅತಿ ದೊಡ್ಡ ಜಾವನ್ನ ವ್ಯಾಸ ಅಂತೇಳಿ ಕರಿತೀವಿ. ಹೌದಾ? ನೆಕ್ಸ್ಟ್ ಇದು ಏನಂತಂದ್ರ ಪರಿಧಿಗೆ ಎಳೆದಿರ್ತಕ್ಕಂತಹದ್ದು ಪರಿಧಿಗೆ. ಯಾವುದೇ ವೃತ್ತದ ಯಾವುದೇ ಎರಡು ಬಿಂದುಗಳನ್ನ ಸೃಷ್ಟಿಸಿಕೊಂಡು ಪರಿಧಿಗೆ ನಾವ್ ಏನ್ ಗೆರೆಯನ್ನ ಎಳೆದಿರ್ತೀವಲ್ಲ ಅದಕ್ಕೆ ಏನಂತ ಕರಿತೀವಿ ಅಂತಂದ್ರ ಅಂತ ಕರಿತೀವಿ. ಹಾಗಾದ್ರೆ ಇಲ್ಲಿ ವೃತ್ತವನ್ನ ಕೊಟ್ಟಿದಾರ, ಅದರಲ್ಲಿ ನಮ್ಗೆ ಏನ್ ಕೇಳಿದಾರ ಅಂತಂದ್ರ ಡಯಾಮೀಟರ್ ಅನ್ನ ಕೇಳಿದಾರ. ಡಯಾಮೀಟರ್ ಅಂತಂದ್ರೆ ಏನು? ವ್ಯಾಸ. ಡಯಾಮೀಟರ್ ಅಂತಂದ್ರೆ ಏನು? ವ್ಯಾಸ. ಓಕೆ, ಹಾಗಾದ್ರೆ ವ್ಯಾಸ ಏನಾಗ್ತದ ಅಂತಂದ್ರೆ ಇಲ್ಲಿ ನಮಗ CD ಅನ್ನೋದು ವ್ಯಾಸ ಆಗ್ತದ. ಓಕೆ, ಆಪ್ಷನ್ ಸಿ ಇದಕ್ಕೆ ಏನಂತಂದ್ರೆ ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ. ಇಲ್ಲಿ AB ಅನ್ನೋದು ಏನಾಗ್ತದ ಅಂತಂದ್ರ ನಮಗ AB ಅನ್ನೋದು ಏನಾಗ್ತದ್ರ ಇಲ್ಲಿ ಅಂತೇಳಿ ಆಗ್ತದ. ನೆಕ್ಸ್ಟ್ ಇಲ್ಲಿ OM ತ್ರಿಜ್ಯಗಳು ಏನೇನಾಗ್ತಾವ ನೋಡ್ರಿ. OM ಅನ್ನೋದು ತ್ರಿಜ್ಯ ಆಗ್ತದ. ನೆಕ್ಸ್ಟ್ OD ಅನ್ನೋದು ತ್ರಿಜ್ಯ ಆಗ್ತದ. ಆಮೇಲೆ OC ಅನ್ನೋದು ಕೂಡ ಇಲ್ಲಿ ಏನಾಗ್ತದ ಅಂದ್ರೆ ನಮಗ 3 ತ್ರಿಜ್ಯಗಳನ್ನ ಒಳಗೊಂಡಿರ್ತದ. ಹೌದಾ? ಒಂದು ವೃತ್ತದಲ್ಲಿ ಎಷ್ಟು ತ್ರಿಜ್ಯಗಳನ್ನ ಎಳಿಬಹುದು ಅಂತ ಕೇಳ್ತಾರ. ಒಂದು ವೃತ್ತದಲ್ಲಿ ಎಷ್ಟು ತ್ರಿಜ್ಯಗಳನ್ನ ಎಳಿಬಹುದು ಅಂತ ಕೇಳಿದಾಗ ಹಲವಾರು ತ್ರಿಜ್ಯಗಳನ್ನ ಎಳಿಬಹುದು. ಒಂದು ವೃತ್ತದಲ್ಲಿ ಹಲವಾರು ತ್ರಿಜ್ಯಗಳನ್ನ ಎಳಿಬಹುದು. ಇನ್ನ ಒಂದು ವೃತ್ತದಲ್ಲಿ ಎಷ್ಟು ವ್ಯಾಸಗಳನ್ನ ಎಳಿಬಹುದು ಅಂತ ಕೇಳ್ತಾರ. ಇದ್ರಲ್ಲೂ ಕೂಡ ಹಲವಾರು ವ್ಯಾಸಗಳನ್ನ ಎಳಿಬಹುದು. ಹಿಂಗ್ ಎಳಿಬಹುದು, ಈ ರೀತಿಯಾಗಿ ಎಳಿಬಹುದು. ಹೌದಾ? ಹಲವಾರು ವ್ಯಾಸಗಳನ್ನ ಎಳಿಬಹುದು ಅಥವಾ ಹಲವಾರು ತ್ರಿಜ್ಯಗಳನ್ನು ಕೂಡ ನಾವ್ ಏನ್ ಮಾಡ್ಬೋದು ಅಂತಂದ್ರೆ ಎಳಿಬಹುದು. ಇನ್ನ ವೃತ್ತದಲ್ಲಿರುವ ಅತ್ಯಂತ ದೊಡ್ಡ ಯಾವುದು ಅಂತ ಕೇಳ್ತಾರ. ಅತ್ಯಂತ ದೊಡ್ಡ ಯಾವುದು ಅಂತಂದ್ರ ವ್ಯಾಸ. ಯಾಕಂತಂದ್ರ ವೃತ್ತ ಕೇಂದ್ರದ ಮೇಲೆ ಹಾದು ಹೋಗಿರ್ತಕ್ಕಂತಹ ಒಂದು ಅತ್ಯಂತ ದೊಡ್ಡ ರೇಖೆನ ಯಾವ್ದಾಗಿರ್ತದ ಅಂತಂದ್ರ ವ್ಯಾಸ ಆಗಿರ್ತದ. ಹಾಗಾಗಿ ಅದೇನಂತಂದ್ರ ಅತ್ಯಂತ ದೊಡ್ಡ ಅಂತಾನು ಕೂಡ ಕೇಳ್ಬೋದು, ಅದು ವ್ಯಾಸ. ಈ ಒಂದು ಟಾಪಿಕ್ ಮೇಲೆ ಯಾವುದೇ ಪ್ರಶ್ನೆಗಳು ಬಂದ್ರು ಕೂಡ ಇಷ್ಟ್ರ ಮೇಲೆನೆ ಬರುತ್ತೆ. ಇದನ್ನ ಬಿಟ್ರೆ ಬೇರೆ ಕ್ವಶನ್ಸ್ ಗಳೇ ಬರಲ್ಲ. ಹಾಗಾಗಿ ಪ್ರತಿಯೊಂದು ಇಯರ್ ಕ್ವಶನ್ ಪೇಪರ್ ಗಳಲ್ಲಿ ತೆಗೆದು ನೋಡಿದಾಗ ಇದೇ ಕ್ವಶನ್ಸ್ ಗಳು ಬರ್ತಾ ಇರ್ತವೆ. ಓಕೆ, ನೆಕ್ಸ್ಟ್ ಈ ತ್ರಿಭುಜದಲ್ಲಿ ಕರ್ಣ ಯಾವುದು ಅಂತ ಕೇಳಿದಾರೆ. ದ ಹೈಪೋಟೆನ್ಸಿಸ್ ಇನ್ ದಿಸ್ ಟ್ರಯಾಂಗಲ್ ಈಸ್ ಅಂತ ಕೇಳಿದಾರೆ. ಹಾಗಾದ್ರ PQR ಅಂತ ಒಂದು ಕೋನವನ್ನ ಕೊಟ್ಟಿದ್ದಾರೆ. ಅದೆಷ್ಟು ಏನಂತ ಅಂತಂದ್ರ 90 ಡಿಗ್ರಿ ಕೋನವನ್ನ ಹೊಂದದ. ಹಾಗಾದ್ರೆ ಲಂಬ ಕೋನ ತ್ರಿಭುಜ ಅಂತೇಳಿ ನಾವು ಕರಿತೀವಿ. ಹಾಗಾದ್ರೆ ಇಲ್ಲಿ ಕರ್ಣ ಏನಪ್ಪಾ ಅಂತಂದ್ರ ಯಾವುದೇ ಎರಡು ತ್ರಿಭುಜದ ಒಂದು ಕೋನಗಳ ಆಗುದಿತ್ತು ಅಂತಂದ್ರ ಅದನ್ನ ಸೇರಿಸಿದಂತಹ ಒಂದು ರೇಖೆನ ಏನಂತಂದ್ರ ಕರ್ಣ ಆಗಿರ್ತದ. ಹಾಗಾದ್ರೆ ಇಲ್ಲಿ ಏನಾಗ್ತದ PR ಅನ್ನೋದು ಒಂದು ಕರ್ಣ ಅಥವಾ ವಿಕರ್ಣ ಅಂತೇಳಿ ಕರಿತೀವಿ. PR ಎಲ್ಲೈತಿ ಆಪ್ಷನ್ ಎ ಯಲ್ಲಿ PR ಅಂತ ಹೇಳಿದೆ. ಇದು ಏನಂತಂದ್ರ ಒಂದು ಕರ್ಣ. ಸರಿಯಾಗಿರ್ತಕ್ಕಂತಹ ಉತ್ತರ ಆಪ್ಷನ್ ಎ. ನೆಕ್ಸ್ಟ್ ನೋಡ್ರಿ, ಒಂದು ಬ್ಯಾಗಿನ ಬೆಲೆ ₹230 ಆದರೆ 14 ಬ್ಯಾಗುಗಳ ಬೆಲೆ ಎಷ್ಟು ಅಂತ ಕೇಳಿದಾರ. ದ ಪ್ರೈಸ್ ಆಫ್ 1 ಬ್ಯಾಗ್ ಈಸ್ ₹230 ಬಟ್ ದ ಪ್ರೈಸ್ ಆಫ್ 14 ಬ್ಯಾಗ್ಸ್ ಈಸ್ ಅಂತ ಕೇಳಿದಾರ. ಹಾಗಾದ್ರೆ ವಿದ್ಯಾರ್ಥಿಗಳ ಇಲ್ಲಿ ನೋಡ್ರಿ, ಒಂದು ಬ್ಯಾಗ್ ನ ಬೆಲೆಯನ್ನ ಕೊಟ್ಟು 14 ಬ್ಯಾಗ್ಗಳದ್ದು ಕೇಳ್ಯಾರ ಅಂತಂದ್ರೆ ನಾವ್ ಏನ್ ಮಾಡ್ಬೇಕು? ಇಂಟು ಮಾಡ್ಬೇಕಾಗ್ತದ. ನೋಡ್ರಿ, ಎಷ್ಟ್ರಲ್ಲೇ ಇಂಟು ಮಾಡ್ಬೇಕಾ? 14 ಇಂಟು ಮಾಡ್ಬೇಕಾ? 14 0 0, 14 3 ಎಷ್ಟು ಅಂತಂದ್ರ 42. ಆಮೇಲೆ 14 2 28 ಪ್ಲಸ್ 4 ಎಷ್ಟಾಗ್ತದ ಅಂತಂದ್ರ 32 ಆಗ್ತದ. ಹಾಗಾದ್ರೆ ಎಷ್ಟಾಯ್ತು ನಮ್ಮ ಆನ್ಸರ್? 3220. ಇದಕ್ಕೆ ಏನಂತಂದ್ರೆ ಇಲ್ಲಿ ಸರಿಯಾಗಿರ್ತಕ್ಕಂತ ಉತ್ತರ ಆಪ್ಷನ್ ಸಿ ಅಲ್ಲದ. ಆಪ್ಷನ್ ಸಿ ಏನಂತಂದ್ರೆ ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ. ಓಕೆ, ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಕ್ವಶನ್ ಅನ್ನು ನೋಡ್ರಿ. ಒಂದು ಟ್ರಸ್ಟ್ ನ 165 ದಾನಿಗಳಿಂದ 135 ರೂಪಾಯಿ ಸಂಗ್ರಹಣ ಮಾಡ್ತಾರ. ಒಬ್ಬೊಬ್ರು ದಾನಿಗಳಿಂದ ಏನ್ ಮಾಡ್ತಾರ ಅಂತಂದ್ರ 135 ರೂಪಾಯಿಯನ್ನ ಏನ್ ಮಾಡ್ತಾರ ಅಂತಂದ್ರ ಸಂಗ್ರಹಿಸ್ತಾರ. ಒಂದು ವೇಳೆ ಈ ಟ್ರಸ್ಟ್ ನ ಹಣವನ್ನು 5 ಶಾಲೆಗಳ ಮಧ್ಯೆ ಸಮನಾಗಿ ಹಂಚಿದರೆ
ಪ್ರತಿಯೊಂದು ಶಾಲೆಯು ದೊರೆಯುವ ಹಣ ಎಷ್ಟು ಅಂತ ಹೇಳಿ ಕೇಳಿದಾರ. ಪ್ರತಿಯೊಂದು ಶಾಲೆಗೆ ದೊರೆಯುವ ಹಣ ಎಷ್ಟು ಅಂತ ಕೇಳಿದಾರ. ಹಾಗಾದ್ರೆ ಇಲ್ಲಿ ನೋಡ್ರಿ, ಒಂದು ಟ್ರಸ್ಟ್ ಐತಿ ಅಂತಂದ್ರೆ ಒಂದು ಸಂಸ್ಥೆ ಐತಿ. ಅದ್ರೊಳಗೆ ಎಷ್ಟು ಅದಾರ ಅಂತಂದ್ರ 165 ಜನ ಅದಾರ. 165 ಜನ ಅದಾರ. ಅವ್ರು ಒಬ್ಬೊಬ್ರಿಗೆ ಎಷ್ಟ ಅಂತಂದ್ರ 135 ರೂಪಾಯಿ ಪಟ್ಟಿ ಹಾಕ್ಯಾರ. ಹೌದಾ? ಹಾಗಾದ್ರೆ ಅದು ಟೋಟಲ್ ಹಣ ಎಷ್ಟಾಗ್ತದೆ ತಿಳ್ಕೊಬೇಕು. ಅದನ್ನ 5 ಶಾಲೆಗಳಿಗೆ ಕೊಟ್ಟು ಬಿಡ್ಬೇಕಂತಂದ್ರೆ ಏನ್ ಮಾಡ್ಬೇಕು, ಅಲ್ಲಿ ಡಿವೈಡ್ ಮಾಡ್ಬೇಕಾಗ್ತದ. ನಾವು ನೋಡ್ರಿ, ಇಲ್ಲಿ ನಮ್ಗ 135 ಮಗ್ಗಿ ಬರೋದಿಲ್ಲ. ಹಾಗಾಗಿ ನಾವ್ ಏನ್ ಮಾಡೋಣ ಅಂತಂದ್ರ ಒಂದೊಂದಾಗಿ ನೋಡ್ತಾ ಹೋಗೋಣ. 5 5 ಎಷ್ಟು 25, 5 6 30, 32. ಓಕೆ. ನೆಕ್ಸ್ಟ್ 5 1 5 3 8. ನೆಕ್ಸ್ಟ್ ಒಂದ್ ಪ್ಲೇಸ್ ಅನ್ನ ಬಿಡ್ತಾ ಇದೀನಿ. ನೆಕ್ಸ್ಟ್ ನೋಡ್ರಿ, ಇಲ್ಲಿ 3 5 ಎಷ್ಟು 15. ಆಮೇಲೆ 3 6 18, ಇದೊಂದು 19. ನೆಕ್ಸ್ಟ್ 3 1 3 ಇದೊಂದು 4. ನೆಕ್ಸ್ಟ್ 2 ಪ್ಲೇಸ್ ಅನ್ನ ಬಿಡೋಣ. ಯಾಕಂತಂದ್ರೆ 2 ಪ್ಲೇಸ್ ಬಿಟ್ಟು ನಾವು 3ನೇ ಪ್ಲೇಸ್ ಅದನ್ನ ತಗೊಳ್ತಾ ಇದೀವಿ. ಈಗ ನೋಡ್ರಿ, 5 1 5, 6 1 6, 1 1. ಓಕೆ. ನೆಕ್ಸ್ಟ್ ಕೂಡ್ಸ್ಕೊಳ್ಳೋಣ. ಅವ್ರು ನೋಡ್ರಿ, 5 7, ನೆಕ್ಸ್ಟ್ 8 8 16, 17. 17 ಪ್ಲಸ್ 5 ಎಷ್ಟ್ ಆಗ್ತದ್ರಿ 22 ಆಗ್ತದ. ನೆಕ್ಸ್ಟ್ 6 4 10 ಪ್ಲಸ್ 2 12 ಆಗ್ತದ. ನೆಕ್ಸ್ಟ್ 1 1 2 ಆಗ್ತದ. ಎಷ್ಟಾಯ್ತ್ರಿ ಟೋಟಲ್ ನಮಗ 22,275 ಅಂತೇಳಿ ಬಂತು. ಹಾಗಾದ್ರೆ ಇದಕ್ಕೆ ಏನ್ ಮಾಡ್ಯಾರ ಅಂತಂದ್ರ 5 ಶಾಲೆಗಳಿಗೆ ಇದನ್ನ ಹಂಚಿಕೆ ಮಾಡ್ಯಾರ ಅಂತಂದ್ರ ಏನ್ ಮಾಡ್ಬೇಕು, ನಾವು ಡಿವೈಡ್ ಅನ್ನ ಮಾಡ್ಬೇಕಾಗ್ತದ. ಹಾಗಾದ್ರೆ ನೋಡ್ರಿ, 5 1 5 4 20, 2 ಉಳಿತು. ಮತ್ತ 5 4 20, 2 ಉಳಿತು. ಎಷ್ಟಾಯ್ತ್ರಿ ಇಲ್ಲಿ 5 4 20, 2 ಉಳಿತು. 5 4 20, 2 ಉಳಿತು. ಹಾಗಾದ್ರ ಇಲ್ಲಿ 5 ಎಷ್ಟ್ಲೆ 5 5 25, ಎಷ್ಟು ಉಳಿತ್ರಿ 2 ಉಳಿತು. 5 5 25. ಹಾಗಾದ್ರ ಇಲ್ಲಿ ಎಷ್ಟಾಯ್ತು ನಮ್ಗೆ ಆನ್ಸರ್ 4,455. ಓಕೆ. ಹಾಗಾದ್ರೆ ಯಾವ ಆಪ್ಷನ್ ಇರುತ್ತೆ 4,455. ಆಪ್ಷನ್ ಸಿ ಇದಕ್ಕೆ ಏನಂತಂದ್ರೆ ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ ಏನು, ಆಪ್ಷನ್ ಸಿ 4,455 ಅನ್ನೋದು ಸರಿಯಾಗಿರ್ತಕ್ಕಂತಹ ಉತ್ತರ ಆಗ್ತದ. ಹಾಗೆ ವಿದ್ಯಾರ್ಥಿಗಳು ಏನ್ ಮಾಡೋಣಪ್ಪ ಅಂತಂದ್ರೆ, ನಾವು ಇನ್ನ ಕೆಲವೇ ದಿನಗಳು ಮಾತ್ರ ಉಳಿದಿರೋದು. ಒಂದೇ ಒಂದಿನ ಉಳ್ದದ. ಲಾಸ್ಟ್ ರಿವಿಷನ್ ಅಂತ ಹೇಳಿ ಮಾಡ್ಕೊಡ್ರಿ. ಪ್ರತಿಯೊಂದು ಕ್ವಶನ್ ಗಳನ್ನ ನೀವ್ ಏನ್ ಮಾಡ್ತಾ ಹೋಗ್ರಿ ಅಂತಂದ್ರೆ ಪ್ರಾಕ್ಟೀಸ್ ಮಾಡ್ತಾ ಹೋಗ್ರಿ. ಆತ್ಮೀಯ ವಿದ್ಯಾರ್ಥಿಗಳೇ ಮತ್ತು ಪೋಷಕರೇ ಏನ್ ಮಾಡಿದೀವಿ ಅಂತಂದ್ರ, ನಮ್ಮ ಒಂದು ಪರಿಶ್ರಮ ನವೋದಯ ತರಬೇತಿ ಕೇಂದ್ರದಲ್ಲಿ ಈಗಾಗಲೇ ನಾವು ಬೇಸಿಗೆ ಶಿಬಿರದ ಅಡ್ಮಿಷನ್ಸ್ ಗಳನ್ನ ಪ್ರಾರಂಭ ಮಾಡಿದೀವಿ. ನಿಮಗೆ ಯಾರಿಗೆಲ್ಲ ಬೇಸಿಗೆ ಶಿಬಿರದಲ್ಲಿ ಅಡ್ಮಿಷನ್ಸ್ ಗಳನ್ನ ತಗೊಳ್ಬೇಕು ಅಂತ ಅನ್ಸುತ್ತೆ, ಈಗಲೇ ನಮ್ಮ ಒಂದು ಇನ್ಸ್ಟಿಟ್ಯೂಟ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡು ಈ ಒಂದು ಮಾಹಿತಿಯನ್ನ ಪಡ್ಕೊಳ್ಬಹುದು. ಬೇಸಿಗೆ ಶಿಬಿರದ ಅಡ್ಮಿಷನ್ಸ್ ಗಳು ಕೆಲವೇ ಶೀಟ್ಗಳು ಮಾತ್ರ ಇರೋದ್ರಿಂದ ನಿಮ್ಮ ಒಂದು ಅಡ್ಮಿಷನ್ಸ್ ಗಳನ್ನ ಕನ್ಫರ್ಮ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಅದೇ ರೀತಿಯಾಗಿ ಮಾರ್ಚ್ 22ನೇ ತಾರೀಕು ನಡೀತಿರ್ತಕ್ಕಂತಹ ಪರಿಶ್ರಮ ರಾಜ್ಯ ಮಟ್ಟದ ಟ್ಯಾಲೆಂಟ್ ಪರೀಕ್ಷೆಯಲ್ಲಿ ಕೂಡ ನಿಮ್ಮ ಮನೆಯಲ್ಲಿ ಯಾರಾದ್ರೂ 3ನೇ ತರಗತಿ 4ನೇ ತರಗತಿ ವಿದ್ಯಾರ್ಥಿಗಳಿದ್ರೆ ಅವರನ್ನ ಕರೆದುಕೊಂಡು ಬಂದು ಎಕ್ಸಾಮ್ ಅನ್ನ ಬರೆಸಿ ಬಹುಮಾನಗಳನ್ನ ಗೆಲ್ರಿ ಅಂತ ಹೇಳ್ತೀನಿ. ಧನ್ಯವಾದಗಳು.